ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇದು ಮೊನ್ನೆ ಹಾಕಿದ್ನಲ್ಲ ಆ ವ್ಲಾಗ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ. ನಾನು ಹಿಂದಿನ ವ್ಲಾಗ್ ಏನು ಹಾಕಿದ್ದೆ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ. ನಾವು ಏನು ಆರ್ಡರ್ ಇತ್ತಲ್ಲ, ನನ್ನ ಫ್ರೆಂಡ್ ಮಗುದ ಬರ್ಡೇ ಎಲ್ಲ ಇತ್ತು ಮತ್ತು ಮದುವೆ ಎಲ್ಲ ಇತ್ತು ಅಂದಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಅವರು ರಿಟರ್ನ್ ಗಿಫ್ಟ್ ಆಗಿ, ಅಂದರೆ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಅಂತ ಬರ್ಡೇ ಪಾರ್ಟಿನಲ್ಲಿ ಈ ಥರ ಏನು ಒಂದು ಕ್ಯೂಟಾದ ಯೂನಿಕಾರ್ನ್ ಪರ್ಸ್ಗೆ ಸ್ಕೆಚ್ ಪೆನ್ನು ಮತ್ತು ಕಲರ್ ಪೆನ್ಸಿಲು, ಕ್ರಯನ್ ಮತ್ತು ಏನು ಶಾರ್ಪ್ನರು, ಸ್ಕೇಲು, ಎರೈಸರು, ಪೆನ್ಸಿಲ್ ಎಲ್ಲನೂ ಕೊಟ್ಟಿದ್ರು. ಸೊ ಅದು ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು, ವಿಡಿಯೋ ಮಾಡಿಕೊಂಡೆ ನೆನಪಿಗಿರುತ್ತೆ ಅಂತ. ಇನ್ನು ಅವನಿಗೆ ಶೂಟ್ ಮಾಡ್ತಾರಲ್ಲ ಓಲೆ ಚುಚ್ಚಿಸೋದು, ಆ ಥರ ಮಾಡಿಸಿದ್ದು. ಅದು ಒಂದು 2 ಡೇಸು ಅದೇ ಓಲೆನೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರೊಂದು ಪಂಚ್ಲೋಹದ್ದು ಓಲೆ ಅದರಲ್ಲೇ ಶೂಟ್ ಮಾಡೋದು. ಅದು ಓಲೆ ತುಂಬ ಶಾರ್ಪ್ ಇರುತ್ತೆ ಹಿಂದೆಗಡೆ, ಅದರಲ್ಲಿ ಶೂಟ್ ಮಾಡಿದಾಗ ಅದು ನೀಟಾಗಿ ಚುಚ್ಚುತ್ತೆ, ಅದು ಒಳಗಡೆ ಚುಚ್ಚಿಕೊಂಡು ಓಲೆ ಕೂತ್ಕೊಳ್ಳುತ್ತೆ. ಸೊ ಇವತ್ತು ತೆಗಿಬೇಡಿ, ನೆಕ್ಸ್ಟ್ ಇನ್ನೊಂದು 2 ಡೇಸ್ ಬಿಟ್ಟು ತೆಗೀರಿ, ಆಮೇಲೆ ನೀವು ಚಿನ್ನದ ಓಲೆ ಹಾಕ್ಕೊಳ್ಳಿ, ಇವತ್ತೇ ಹಾಕ್ಬಿಡಿ ಅಂತ ಹೇಳಿದರು. ಹಾಗಾಗಿ ನಾನು 2 ಡೇಸ್ ಏನು ಸುಮಾರು ಒಂದು 4-5 ಡೇಸೇ ಆಗಿತ್ತು. ಯಾಕೆಂದರೆ ನನಗೆ ಆರ್ಡರ್ ಇದರಿಂದ ಬ್ಯುಸಿ ಇದ್ದರಿಂದ ನಾನು ಬ್ಯುಸಿ ಇದ್ದೆ ಅಂತ ನಾನು ಏನು ಇದು ಮಾಡಿರಲಿಲ್ಲ, ಓಲೆ ಇಟ್ಟಿರಲಿಲ್ಲ. ಹಂಗಾಗಿ ಇವತ್ತು ಮಲಗಿಸ್ಕೊಂಡು ಒಂದು ತೊಡೆ ಮೇಲೆ ಮಲಗಿಸ್ಕೊಂಡು ಓಲೆ ಇಡ್ತಾ ಇದ್ದೆ. ಲೇಪುಗೆ ಪಾಪು ಇದ್ದಾಗಲೂ ಓಲೆ ಚುಚ್ಚಿಸಿದ್ವಿ. ಅದು ಅದೇ ತಂತಿಲಿ ಬಾಲ್ ಥರ ಬರುತ್ತಲ್ಲ, ಆ ಥರ ಓಲೆ ಗುಂಡಿರುತ್ತಲ್ಲ, ಅದು ಗುಂಡು ಬಿದ್ದೋಗಿತ್ತು. ಸೊ ಒಂದಿದ್ದು ಒಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನು ತಗ್ಸಿ ಒಂದು ಸಿಂಗಲ್ ಓಲೆ ಇಡ್ಸಿದ್ವಿ. ಅದು ಏನೋ ಅಕಸ್ಮಾತಾಗಿ ತಿರುಪ ಮುರಿದೋಯ್ತು. ಅದನ್ನು ಇಡೋಣ ಅಂದ್ಕೊಂಡು ನನ್ನ ಹಸ್ಬೆಂಡು ಬ್ಯುಸಿ ಇದ್ದರು, ಹೋಗಿ ತೊಗೊಂಬರೋ ಅಷ್ಟು ಪುರ್ಸೊತ್ತಿರಲಿಲ್ಲ. ಹಾಗಾಗಿ ಅದಂಗೆ ಮತ್ತೆ ಕಿವಿ ಮುಚ್ಚೋಗಿತ್ತು, ಅದು ಹೋಲ್ ಮುಚ್ಚಿತ್ತು. ಹಂಗಾಗಿ ಶೂಟ್ ಮಾಡಿಸಿದ್ರೆ ಅಷ್ಟು ನೋವಾಗಲ್ಲ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಹೋದಾಗ, ಊರಿಗೆ ಹೋದಾಗ ಮಾಡಿಸೋಣ ಅಂದ್ಕೊಂಡು ನಾನು ಅಲ್ಲೇ ಇದು ಮಾಡಿಸಿದೆ. ಅವನ ಅದೃಷ್ಟ ಹೆಂಗೆ ಅಂದರೆ, ಫಸ್ಟ್ ಟೈಮ್ ಕಿವಿ ಯಾರು ಚುಚ್ಚಿದ್ರು ಆಚಾರಿ ಅವಣ್ಣ, ಆ ಅಣ್ಣನೇ ಚುಚ್ಕೊಟ್ರು. ಅದು ಅವ್ರ ಹತ್ರ ಇವಾಗೆಲ್ಲ ಅಪ್ಗ್ರೇಡ್ ಆಗಲೇಬೇಕಲ್ಲ, ಅಪ್ಡೇಟ್ ಆಗಲೇಬೇಕು, ಇವಾಗೆಲ್ಲ ಹೊಸಸ್ತು ಏನು ಬಂದಿದೆ ಅದೆಲ್ಲ ಇಟ್ಕೊಬೇಕು. ಹಾಗಾಗಿ ಅವರು ಆ ಥರದ್ದೆಲ್ಲ ಇಟ್ಟಿದ್ರು. ನಾನು ಇಷ್ಟೊಂಥವೆಲ್ಲ ಹೋಗಿ ಕೇಳಿದೆ, ಶೂಟ್ ಮಾಡೋದಿದೆಯಾ ಓಲೆಗೆಲ್ಲ, ಮಕ್ಕಳಿಗೆ ಅದು ತುಂಬ ನೋವಾಗಲ್ಲ ಅಲ್ವಾ, ಹಂಗಾಗಿ ಕೇಳಿದ್ರೆ ಇಲ್ಲ ನಮ್ಮ ಹತ್ರ ಇಲ್ಲ ಅಂತಿದ್ರು. ಆವತ್ತು ಅಕಸ್ಮಾತಾಗಿ ಏನೋ ನನಗೆ ಇದು ಓಲೆ ಸ್ಟೋನ್ ಬಿದ್ದೋಯ್ತು, ಅದು ಹಾಕ್ಸೋಣ ಅಂತ ಹೋದಾಗ ಆವಾಗ ಅವ್ರು ಇದೇ ಕಣಮ್ಮ ಅಂತ ಹೇಳಿದ್ರು. ಅವಾಗ ಹಂಗೆ ಚುಚ್ಚಿಸ್ಕೊಂಡು ಬಂದಿದ್ದೆ. ಅದು ಇವಾಗ ಓಲೆ ಇಡೋಕ್ಕೆ ಏನು ಕಾಲ ಕೂಡು ಬಂತು. ಇನ್ನು ನಮ್ಮ ಅಣ್ಣನ ಜೊತೆ ನಾನು ಒನ್ನೋಡ್ಕೆಗೆ ಹೋಗ್ತಾಯಿದ್ದೆ. ಯಾಕೆ ಅಂತ ಅಂದರೆ ಲೇಪನ್ಗೆ ಕಟ್ಟಿಂಗ್ ಮಾಡಿಸ್ಲಿಕ್ಕೆ, ಹೇರ್ ಕಟ್ ಮಾಡಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು. ಅವತ್ತು ಬುಧವಾರನೋ ಗುರುವಾರನೋ ಆಗಿತ್ತು. ಸೊ ಅವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಇನ್ನೇನು ಮಂಗಳವಾರ ಶುಕ್ರವಾರ ಮಾಡಿಸೋಂಗಿಲ್ಲ, ಸೋಮವಾರ ಇವನು ಹುಟ್ಟಿದ ವಾರ. ಸೊ ಯಾವುದೇ ಕಾರಣಕ್ಕೂ ಮಾಡಿಸ್ಬಾರ್ದು, ಅವ್ರು ಹುಟ್ಟಿದ ವಾರಗಳಲ್ಲಿ ಮಾಡಿಸಿದ್ರೆ ಒಳ್ಳೇದಲ್ವಂತೆ. ಹಾಗಾಗಿ ಬುಧವಾರ ಗುರುವಾರ ನೋಡಿ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒನ್ನೋಡಿಕೆ ಕರ್ಕೊಂಬಂದ್ವಿ, ನಾನು ನಮ್ಮಣ್ಣ. ನನಗೆಲ್ಲೂ ಗೊತ್ತಿರಲಿಲ್ಲ, ಇವನಿಗೆ ಗೊತ್ತು ನಮ್ಮಣ್ಣಂಗೆ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ. ಅಲ್ಲಿ ಕರ್ಕೊಂಬಂದ. ಇಲ್ಲಿ ಕೆಳಗಡೆ ಫೋಟೋ ಬರ್ತಿದೆ ನೋಡಿ, ಅದು ಫಸ್ಟ್ ಟೈಮ್ ಮಾಡಿಸಿದಾಗ ಅದು ಆ ಥರ ಲುಕ್ ಬಂದಿತ್ತು, ಚೆನ್ನಾಗಿತ್ತು. KR ನಗರದಲ್ಲೇ ಅದನ್ನು ಹೇರ್ ಕಟ್ ಮಾಡಿಸಿದ್ದು ಫಸ್ಟ್ ಟೈಮ್. ಅದನ್ನ ವ್ಲಾಗಿಗೆ ಹಾಕಬೇಕು ಅಂತ ಫುಲ್ ವಿಡಿಯೋ ಮಾಡಿಕೊಂಡೆ, ಅದು ಯಾಕೋ ಅದು ವಿಡಿಯೋ ತೊಗೊಳ್ಲಿಲ್ಲ. ಮಿನಿ ವ್ಲಾಗಲ್ಲೇನೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು. ಸೊ ಇದು ನಮ್ಮ ಅಣ್ಣ ಹಂಗೂ ನಾನೇ ಮಾಡ್ತೀನಿ ಅಂತ ಹೇಳ್ದೆ. ನಾನೇ ಬೇಡ, ಇದು ಏನು KR ನಗರದಲ್ಲಿ ಮಾಡಿಸಿದೆ, ಅಲ್ಲೇ ಆ ಥರ ಚೆನ್ನಾಗಿ ಮಾಡಿದರು, ಇಲ್ಲಿ ಯಾವ ಥರ ಮಾಡ್ತಾರೆ ನೋಡೋಣ. ಹಂಗೇನಾದರೂ ಎಲ್ಲಿ ಚೆನ್ನಾಗಿ ಮಾಡ್ತಾರೋ ಅಲ್ಲೇ ಬಂದು ಊರಿಗೆ, ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಒನ್ನೋಡಿಕೆನಲ್ಲಿ ಇಲ್ಲೇ ಬಂದಾಗ ಎಲ್ಲ ಇಲ್ಲೇ ಮಾಡಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಬಂದಿದ್ದು. ಇಲ್ಲೂ ಚೆನ್ನಾಗಿ ಮಾಡಿದ್ರು, ಬಟ್ ನನಗೆ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವ್ನು ತುಂಬ ಲುಕ್ಕಾಗಿ ಕಾಣ್ತಾಯಿತ್ತು, ನೇರ್ಸು ಮತ್ತು ಅವ್ನು ಕಟಿಂಗ್ ಮಾಡಿಸಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆ ಲೈನ್ಸು ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಆ ಥರ ಲೈನ್ಸ್ ಹಾಕಿ ಅಂತ ಹೇಳಿದ್ವಿ. ಅವ್ರಿಗೇನೋ ಗೊತ್ತಿರೋ ಥರ, ಅವರು ಅಂದರೆ ಕಟಿಂಗ್ ಶಾಪ್ನವ್ರಿಗೆ ಅವ್ರಿಗೆ ಗೊತ್ತಿರುತ್ತಲ್ವಾ, ಸೊ ಯಾವ ಥರ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅವರೇ ಹಾಕ್ಸಿದ್ರು. ನಂಗೆ ಈ ಥರದ್ರಲ್ಲೆಲ್ಲ ಏನೂ ಐಡಿಯಾ ಇಲ್ಲ. ನನ್ನ ಹಸ್ಬೆಂಡ್ಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಥರದ್ದೆಲ್ಲ ಹಾಕ್ಸಿರೋದು ಏನು ಚಂದ ಅಂತಿರ್ತಾರೆ. ಇನ್ನು ಮಗುಗೆ ಸ್ನಾನ ಎಲ್ಲ ಮಾಡಿಸಿ ಆಟ ಆಡೋಕ್ಕೆ ಬಿಟ್ವಿ. ಅವನು ನಮ್ಮ ದೊಡ್ಡಪ್ಪರು ಮನೆ ಕಟ್ತಾವ್ರೆ, ನಮ್ಮ ಅಣ್ಣವರು. ಅವನು ಅದನ್ನು ನೋಡಿಕೊಂಡು ಹೆಂಗೆ ಕಟ್ತಿದ್ದಾನೆ ನೋಡಿ, ಲೋಟ ತಗೊಂಬಂದ್ಬಿಟ್ಟು ಅಲ್ಲಿ ಡಸ್ಟ್ ಇರುತ್ತಲ್ಲ ಅದನ್ನ ನೀರೆಲ್ಲ ಕಲಿಸ್ಬಿಟ್ಟು ಅಲ್ಲೊಂದಷ್ಟು ಇಟ್ಕೆ ಎತ್ಕೊಂಬಂದ್ಬಿಟ್ಟು ಅದನ್ನು ಮನೆ ಕಟ್ತೀನಿ ಅಂತ ಹೇಳ್ಬಿಟ್ಟು ಕಟ್ತಾವನೆ. ಅದು ಮಧ್ಯೆ ಸಿಮೆಂಟ್ ಹಾಕಿ ಇದನ್ನೇನು ಇಟ್ಕೆ ಇಟ್ಬಿಟ್ಟು ಅದನ್ನು ಕುಟ್ತಿದ್ದಾನೆ, ಅಂಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಸಂಜೆ ಲೂಲು ಜೊತೆ ಆಟ ಆಡ್ತಾಯಿದ್ದ. ತಲೆಗೆ ಬಡಿಯೋದಂತೆ, ಅದು ಡೋರ್ ಓಪನ್ ಆಗುತ್ತಂತೆ, ಅವ್ನ ಕೈ 2 ಬಿಡ್ತಾನೆ, ಅದು ಡೋರ್ ಓಪನ್ ಆಗುತ್ತಂತೆ, ಅವಾಗಳು ಒಳಗಡೆ ಹೋಗೋದಂತೆ. ಈ ಥರ ಆಟ ಆಡ್ತಿದ್ರು. ಮಾರನೇ ದಿನ ನಮ್ಮಮ್ಮ, ಅಂದರೆ ಸಂಡೇ ಆಗಿತ್ತು, ಮೀನು ಸಾರು ಮಾಡ್ತಾಯಿತ್ತು. ನನ್ನ ಹಸ್ಬೆಂಡು ನಾನ್ ವೆಜ್ ತಿನ್ನಲ್ಲಲ್ವ, ಹಂಗಾಗಿ ಮೀನು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೀನು ಸಾರು ಮಾಡ್ತಾಯಿದ್ರು. ಮೀನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿತ್ತು, ಮೀನು ತಿಂದು ಜಾಸ್ತಿ ದಿನ ಆಗಿತ್ತು ಅಂದ್ಬಿಟ್ಟು. ಮೀನು ಯಾರೋ ಹಿಡಿತಾ ಇದ್ದಾರೆ ಅಂತ ಹೇಳಿ ಮೀನು ತಗೊಂಬಂದು
ಅಂದರೆ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣ ಹರೀಶ್ ಅಣ್ಣ ಹೋಗಿದ್ರಂತೆ ಅಲ್ಲಿ ಸುಗ್ನಳ್ಳಿ ಹತ್ರ ಹಿಡಿತಾ ಇದ್ದಾರೆ ಅಂತೇಳಿ ಅವರು ಫೋನ್ ಮಾಡಿದರು, ಇಲ್ಲಿ ಚೆನ್ನಾಗಿದೆ ಫ್ರೆಶ್ ಮೀನು, ನಾವು ತೊಗೊತಾ ಇದ್ದೀವಿ, ನಿಮಗೂ ತರೋದಾ ಅಂತ ಹೇಳಿದ್ರು. ಆಯಿತು ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸೊ ಅದಕ್ಕೆ ನಮ್ಮಮ್ಮ ಮೀನು ಸಾರು ಮಾಡ್ತಾಯಿತ್ತು. ನಾವು ಅದಕ್ಕೆ ಹೆಲ್ಪ್ ಮಾಡಿಕೊಡ್ತಿದ್ವಿ. ಒಂದೊಂದು ಸಾಂಬಾರು ನಮ್ಮ ಅಮ್ಮನ ಕೈಲೇ ಮಾಡಿಸ್ತೀವಿ, ಬಿಡಲ್ಲ ನಮ್ಮಮ್ಮ. ಹಂಗೂ ಮಾಡಿರಿ ನೀವೇ ಅನ್ನತ್ತೆ. ಇಲ್ಲ ನೀನೇ ಮಾಡಬೇಕು, ನಿನ್ನ ಕೈ ರುಚಿನೂ ಚೆನ್ನಾಗಿರುತ್ತೆ, ನಮಗದು ಅಷ್ಟು ಟೇಸ್ಟ್ ಬರೋಲ್ಲ, ನೀನೇ ಮಾಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಮೇಲೆ ಬಿಡ್ತೀವಿ. ಇನ್ನು ಮೀನು ಸಾರು ರೆಡಿ ಆಗೋಯ್ತು. ಮೀನು ಸಾರಂತೂ ಬೇಗನೆ ಆಗೋಗ್ತದೆ. ಬೇಗ ಆಗೋ ನಾನ್ ವೆಜ್ ಸಾರು ಅಂತಂದ್ರೆ ಇದೇನೇ. ಆದರೆ ಎಷ್ಟೇ ಮೀನಲ್ಲಿ ಏನೇ ರೆಸಿಪೀಸ್ ಮಾಡ್ಕೊಂಡು ತಿಂದರೂ ನಾನ್ ವೆಜ್ ತಿನ್ನಂಗೆ ಆಗೋಲ್ಲ. ನಮಗೆ ಚಿಕನ್ನು ಮಟನ್ನು ತಿನ್ನಂಗೆ ಆಗೋಲ್ಲ. ಏನೋ ಒಂಥರ ಹುಳಿ ಸಾರು ಬಸ್ಸಾರಲ್ಲಿ ತಿಂದ್ವೇನೋ ಅನ್ನೋ ಥರ ಫೀಲ್ ಆಗುತ್ತಷ್ಟೇ. ಇನ್ನು ಬೆಡ್ಶೀಟು ಮಾರಲಿಕ್ಕೆ ಅಂದರೆ ಮಾರೋರು ಬಂದಿದ್ದರು. ಈ ಅಂಕಲ್ಲು ನಮ್ಮಪ್ಪ ಇದ್ದಾಗಿಂದನೂ ನಾವು ಇವ್ರ ಹತ್ರನೇ ತೊಗೊಳ್ಳೋದು. ನಮ್ಮಪ್ಪ ತುಂಬ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ರು ಇವ್ರನ್ನ. ಇವರು ಕುದೂರು. ಬೆಡ್ಶೀಟ್ಗಳು ಮತ್ತು ಸೋಫಾ ಕವರು, ಆಮೇಲೆ ಫ್ರಿಡ್ಜ್ ಕವರು ಎಲ್ಲನೂ ಸಿಗುತ್ತೆ ಇವ್ರ ಹತ್ರ. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಹಂಗೆ ಕಡಿಮೆ ಪ್ರೈಸ್ಗೂ ಕೊಡ್ತಾರೆ. ಜಾಸ್ತಿ ಕಡಿಮೆ ಕೇಳಬಾರ್ದು, ಇರೋದ್ರಲ್ಲಿ ರೀಸನಬಲ್ ಪ್ರೈಸ್ಗೆ ತೊಗೊಬೋದು ನಾವು. ಅವರೊಂದು ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಕಡಿಮೆ ಹೊಡೆದಾಡಿ ತೊಗೊಳೋಕ್ಕೆ ಸರಿ ಹೋಗುತ್ತೆ. ನಮ್ಮ ಮನೆಯಲ್ಲಿ ಸುಮಾರು ಬೆಡ್ಶೀಟ್ ಎಲ್ಲ ಇಲ್ಲೇ ತೊಗೊಳ್ಳೋದು. ಸೊ ಅದಕ್ಕೆ ನಾನು ತೊಗೊತೀನಿ ಅಂತ ಹೇಳಿದ್ದೆ. ಆಮೇಲೆ ಅಕಸ್ಮಾತಾಗಿ ಬಂದರು ಅಂಕಲ್ಲು, ಹಂಗೆ ತೊಗೊಂಡ್ವಿ. ಅವರು ವರ್ಷಿತಾನು ತೊಗೊಂಡು ಅವ್ರ ಮನೆಗೆ ತೊಗೊಬೇಕು ಅಂತ ಹೇಳ್ಬಿಟ್ಟು ನಾವು ತೊಗೊಂಡ್ವಿ. ಇನ್ನು ಇದು ಗೊತ್ತಲ್ಲ, ಇದು ನಾನ್ ವೆಜ್ಜು. ಇನ್ನು ಪೋರ್ಕ್ ಮಟನ್ನು, ಹಂದಿ ಮಟನ್. ಇದು ನಾವು ಈ ರೆಸಿಪಿನೇ ಮಾಡಬೇಕು ಅಂದ್ಕೊಂಡಿದ್ದು. ಅಂದರೆ ಇದೇ ಮಟನ್ನೇ ತೊಗೊಂಬಂದು, ಹಂಗೆ ಫಿಶ್ಶು ಸಿಕ್ತಲ್ಲ, ಸೊ ಫಸ್ಟ್ ಫಿಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಂದಿ ಮಟನ್ ಅವರು 9 ಗಂಟೆಗೇನೋ ಬರ್ತಾರೆ ಅನಿಸುತ್ತೆ, 8:30 9 ಗಂಟೆಗೆ ಅವ್ರು ಓಪನ್ ಮಾಡೋದು ಅಂಗಡಿನ. ಸೊ ಅಲ್ಲಿಂದ ಹೋಗಿ ತೊಗೊಂಬಂದು ನಾವು ಕೊಟ್ಟಿಗೆ ಮನೆಯಲ್ಲೇ ಬೇಯಿಸೋದು ನಾನ್ ವೆಜ್ನೆಲ್ಲ. ಅಲ್ಲೇ ಕೂಡ ಊಟ ಮಾಡ್ತೀವಿ, ಹಾಲ್ನಲ್ಲೂ ಕೂಡ ಊಟ ಮಾಡ್ತೀವಿ. ಬಟ್ ಅಡುಗೆ ಮನೆಗೆಲ್ಲ ತೊಗೊಂಡೋಗಲ್ಲ. ನಾನು ಹಂದಿ ಮಟನ್ ಮಾಡ್ತಿದ್ವಲ್ಲ, ನಾನು ಹಂದಿ ಆಗತಕ್ಕ ತಿನ್ನಲ್ಲ, ಅದನ್ನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಫಿಶ್ನ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತಾಯಿದ್ದೆ. ಅವರು ಫಿಶ್ ಅಲ್ವಾ ತಿನ್ನೋದು ಅಂತ ಹೇಳ್ಬಿಟ್ಟು ಫಿಶ್ಗೆ ಹಾಕ್ಕೊಡ್ತಾಯಿದ್ದೆ. ನಮ್ಮಮ್ಮ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇತ್ತು ಹಂದಿ ಮಟನ್ ಮಾಡಲಿಕ್ಕೆ. ಅದು ಹಂದಿ ಮಟನ್ ಚಾಪ್ಸ್ ಮಾಡ್ತಾಯಿದ್ದಿದ್ದು ಇವತ್ತು, ಪೋರ್ಕ್ ಮಟನ್ ಚಾಪ್ಸು. ಅದು ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೇ ಪಕ್ಕದಲ್ಲೇ ಇದೆ ನೋಡಿ ನೀವು. ನಮ್ಮ ಫ್ಯಾಮಿಲಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು. ನಮ್ಮ ಕಡೆ ಎಲ್ಲರೂ ತಿಂತಾರೆ, ಕೆಲವ್ರ ಕಡೆ ತಿನ್ನಲ್ಲ. ಅಂದರೆ ನನ್ನ ಅದೃಷ್ಟಕ್ಕೆ ಗಂಡನ ಮನೇಲೂ ತಿಂತಾರೆ, ಇಲ್ಲೂ ತಿಂತಾರೆ. ನನಗದೇ ಖುಷಿ. ನನ್ನ ಮನೇಲಿ ಗಂಡನ ಮನೇಲಿ ತಿನ್ನೋದೇ ಇಲ್ಲ ಗೊತ್ತಾ, ಅವಾಗ ನಾವು ಬಿಟ್ಬಿಡ್ಬೇಕಾಗುತ್ತೆ. ಬಟ್ ನನ್ನ ಅದೃಷ್ಟ 2 ಕಡೆ ತಿಂತಾರೆ, ಅದೇ ಖುಷಿ. ಆದರೂ ಬಟ್ ನಾನು KR ನಗರದಲ್ಲಿ ಮಾಡಲ್ಲ. ಅಲ್ಲಿ ಅಲ್ಲಿ ಮಾಡ್ಕೊಂಡು ತಿನ್ಬೋದಿತ್ತು, ಬಟ್ ಅಲ್ಲಿ ಮಾಡಲ್ಲ. ನಾವು ಲಿಂಗಾಯತ್ರ ಮನೇಲಿ ಇರೋದ್ರಿಂದ. ಸೊ ನಾನು ಆ ಕಡೆ ಹೋದ್ರೆ ಅದು ಮರ್ತೇ ಬಿಡ್ತೀನಿ. ಇಲ್ಲಿ ಊರಿಗೆ ಬಂದ್ರಷ್ಟೇ ನಾನು ಕೇಳಿ ಮಾಡಿಸ್ಕೊಂಡು ತಿನ್ಕೊಂಬರ್ತೀನಿ ಬೇಕು ಅಂತ ಅಂದರೆ. ಇನ್ನು ಲೂಲು ಮಕ್ಕಳು ಎಲ್ಲ ಆಟಾಡ್ತಿದ್ರು, ಹುಡುಗರು ಮಣ್ಣಲ್ಲೆಲ್ಲ ಆಟಾಡ್ತಿದ್ರು. ಅವರಿಬ್ರಿಗೂ ಕೈಕಾಲು ಮುಖ ತೊಳೆದು ವರ್ಷಿತಾ ಒಳಗಡೆ ಬಿಡ್ತಾಯಿತ್ತು, ನಡೀರಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಅದನ್ನು ಒಗ್ಗರಣೆ ಹಾಕೋಣ, ಹಂದಿ ಮಟನ್ನು ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಅಮ್ಮನೇ ಮಸಾಲೆ ಹೆಂಗೆ ರುಬ್ಬೋದು ಅಂತೆಲ್ಲ ಹೇಳ್ಕೊಡ್ತಾಯಿತ್ತು. ಅದನ್ನು ನಾವೆಲ್ಲ ಹೆಲ್ಪ್ ಮಾಡಿ ಮಾಡ್ತಾಯಿದ್ವಿ. ಇನ್ನು ಆಚೆ ಗ್ಯಾಸ್ ಎಲ್ಲ ಹಿಡಿದ್ಬಿಟ್ಟು ಅಲ್ಲೇ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಅಲ್ಲೇ ಕೂತ್ಕೊಂಡು, ಇಲ್ಲೇ ಹಾಕ್ಕೊಡು ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಮೀನಿಂದು ಒಳಗಡೆ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು. ಒಳಗಡೆ ಕೂತ್ಕೊಂಡು ಇನ್ನೇನು ತಿನ್ನೋದು, ಇಲ್ಲೇ ತಿನ್ನೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬೆಳಕೆಲ್ಲ ಇದೆ, ಮೀನಿಂದು ಮೂಳೆಲ್ಲ ಬಿಡಿಸ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಅಲ್ಲೇ ಹಾಕ್ಕೊಟ್ಟೆ. ಎಷ್ಟೋ ಜನಕ್ಕೆ ಈ ಪೋರ್ಕ್ ಮಟನ್ ಇಷ್ಟ ಆಗಲ್ಲ, ಬಟ್ ನಮಗೆ ತುಂಬ ಇಷ್ಟ. ತಿನ್ನೋರು ತುಂಬ ಜನನೇ ಇದ್ದಾರೆ. ನಾನು ಇದೇ ಥರ ಒಂದು ರೆಸಿಪಿ ವಿಡಿಯೋ ಮಾಡಿ ಹಾಕಿದ್ದೆ. ಎಷ್ಟು ಗೊತ್ತಾ, 1 ಲಕ್ಷ ಓಡಿದೆ, ಅದು ವ್ಯೂಸ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ವಿಡಿಯೋ. ಅಂದರೆ ಅಷ್ಟು ಕ್ಲಾರಿಟಿ ಇಲ್ಲ ಅದು, ಆದರೂ ಅಷ್ಟು ಚೆನ್ನಾಗಿ ಓಡಿದೆ. ಕಮೆಂಟ್ಸು ಕೂಡ ಹಂಗೆ ಬಂದಿದೆ. ಎಲ್ಲರೂ ಕಮೆಂಟ್ಸ್ ಹಾಕಿದ್ದಾರೆ, ಚೆನ್ನಾಗಿತ್ತು, ನಾವು ಟ್ರೈ ಮಾಡಿದ್ವಿ, ಚೆನ್ನಾಗಾಗಿತ್ತು ಅಂತೆಲ್ಲ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ. ವ್ಯೂಸು ಲೈಕು ಎಲ್ಲ ಬಂದಿದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ. ಅದು ಕೂಡ ನಮ್ಮಮ್ಮ ಮಾಡಿರೋ ರೆಸಿಪಿನೇ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಗೊತ್ತಾ. ನಮ್ಮಮ್ಮ ಕಳ್ಳಿ ಅಡುಗೆ ಮಾಡಲ್ಲ, ನಮ್ಮನ್ನೇ ಬಿಡ್ತದೆ. ನಮ್ಮಮ್ಮ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನು ಹಂಗೂ ಬಲವಂತ ಮಾಡಿ ನೀನೇ ಮಾಡಬೇಕು ಅಂತ ಹೊತ್ಕೊಂಡು ಕೂತ್ಕೊತೀನಿ. ಒಂದೊಂದು ಸರಿ ಹೊಸ ಕಟ್ಟಬೇಕು, ನಾನು ಹೊಸ ಹೋಯ್ತು ಅಂತ ಹೊಲ್ಟೆ ಹೋಯ್ತದೆ ಹೊಸ ಹೊಡ್ಕೊಂಡು ಹೊಲ್ತಕ್ಕೆ. ನಾವು ಹಂಗೂ ಬೈತಾ ಇರ್ತೀನಿ, ಹೋಗಮ್ಮ ನಾವೇ ಮಾಡಬೇಕು, ನಾವು ತಿಂದಿದ್ದು ನಮಗೆ ಬೇಜಾರು ತಿನ್ನೋಕ್ಕೆ ಅಂತ ಎಲ್ಲ ಹೇಳ್ತಿರ್ತೀವಿ. ಇನ್ನು ಫಿಶ್ನ ತಲೆ, ನನಗೆ ಫಿಶ್ ತಲೆ ತುಂಬ ಇಷ್ಟ, ಅದನ್ನು ತಿಂತಾಯಿದ್ದೆ. ಆಮೇಲೆ ಒಂದು ರೀಲ್ಸ್ ಮಾಡಿ ಹಾಕೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ತಿಂದಿರೋ ಮೂಳೆನೆಲ್ಲ ನನ್ನ ತಟ್ಟೆಗೆ ಹಾಕ್ಕೊಂಡು ಇಷ್ಟು ತಿಂದಿದ್ದೀನೇನೋ ಅನ್ನೋ ಥರ ಅದನ್ನು ವಿಡಿಯೋ ಮಾಡಿಸ್ಕೊತಾ ಇದ್ದೆ. ಅದು ಯಾವ ಒಂದು ರೀಲ್ಸ್ ಮಾಡಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಇನ್ನು ಪೋರ್ಕ್ ಚಾಪ್ಸು ಕೂಡ ಅದು ರೆಡಿ ಆಯಿತು. ಓಪನ್ ಮಾಡಿ ನೋಡಿದ್ವಿ. ಬಟ್ ಅದರಲ್ಲಿ ಇಷ್ಟು ಎಣ್ಣೆ ಬಿಡಲ್ಲ,
ನಾವು ಮಾಡ್ತಿರೋದು ಚಾಪ್ಸು ಅದಿಷ್ಟು ಎಣ್ಣೆ ಬಿಡೋಲ್ಲ, ಮತ್ತು ಇದಕ್ಕೂ ಇಷ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ನಮಗೆ ಡೌಟ್ ಬಂತು ಇದೊಂದು ಸ್ವಲ್ಪ ಬೆಂದಿಲ್ಲ ಅಂದ್ಕೊಳ್ತೀವಿ ಅಂದ್ಬಿಟ್ಟು, ಆದರೂ ಸರಿ ನೀವುಳಿಸ್ಬಿಟ್ಟು ನಾಯಿಗೆಲ್ಲ ಹಾಕಿ ಆಮೇಲೆ ಒಂದು ಸರಿ ಟೇಸ್ಟ್ ಮಾಡಿದ್ವಿ. ನಮಗೆ ಬೆಂದಿದೆ ಅಂತ ಅನಿಸ್ತು, ಬಟ್ ಮಕ್ಕಳು ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಕೂಗಿಸಿದ್ವಿ. ಆಮೇಲೆ ಈ ಥರ ಎಣ್ಣೆ ಬಿಟ್ಟಿತ್ತು. ಇದು ಮೇಯ್ನು, ಈ ಥರ ಇರಬೇಕು ಒಂದು ಕರಿ ಮಾಡ್ತೀವಿ, ಒಂದು ಚಾಪ್ಸ್ ಮಾಡ್ತೀವಿ ಅಂತಂದರೆ ಈ ಥರ ಇರಬೇಕು ನೋಡಲಿಕ್ಕೆ. ಹಂದಿ ಮಟನ್ ಅಂದರೆ ಹಿಂಗಿರುತ್ತೆ ನಾನ್ ವೆಜ್ಜು. ನೋಡ್ತಿರೇ ಬಾಯಲ್ಲಿ ನೀರು ಬರುತ್ತಲ್ಲ. ತಿನ್ನೋರ್ಗಾದರೆ ಖುಷಿ, ತಿಂದಿಲ್ದಿರೋರ್ಗಾದರೆ ಬೈಕಂತೀರ ಏನು ಹಿಂಗಿದೆ ಅಂತ. ಲೇಪನಂತೂ ಮಾಡುವಾಗ ಫಿಶ್ಶೇ ತಿನ್ನಲಿಲ್ಲ ಅವನು. ಇಲ್ಲ ನಾನು ಪೋರ್ಕ್ ತಿಂತೀನಿ, ಪೋರ್ಕಲ್ಲಿ ಅವನಿಗೆ ಬಾರ್ ಅಂತ ಇದೆಯಲ್ಲ, ಅದು ಬಾರು ಅಂತಾರಲ್ಲ, ಅದು ಚೆನ್ನಾಗಿರುತ್ತೆ, ನಮಗೂ ತುಂಬ ಇಷ್ಟ. ಅದು ತಿಂತಾನೆ. ಅದನ್ನು ಪೇಪರ್ ಇಡಮ್ಮ ಅಂತ ಹೇಳಿ ಬಾಯಲ್ಲಿ ಇಡ್ಸ್ಕೊಂಡು ತಿಂತಿರ್ತಾನೆ. ಆಮೇಲೆ ಎಲ್ಲ ಆಗಿ ತಟ್ಟೆ ಇಕ್ಕೊಳೋ ಟೈಮಲ್ಲಿ ಕೈ ಕೊಟ್ಬಿಟ್ರಿ ಹುಡುಗರು ಇಬ್ಬರೂ, ನನಗೆ ಬೇಡ ಅಂತ. ಆಮೇಲೆ 2 ಕೊಟ್ಟು ಕರ್ಕೊಂಬಂದು ತಿನ್ನಿಸಿದ್ದಾಯಿತು. ನಾವು ಹಿಂಗೆ ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಪ್ಪರು ಕೋಳಿ ಕುಯ್ಯುವಾಗ ನಾನು ಇದನ್ನು ತಿಂತೀನಿ, ನಾನು ಕತ್ತು ತಿಂತೀನಿ, ನಾನು ಕಾಲು ತಿಂತೀನಿ, ನಾನು ತಲೆ ತಿಂತೀನಿ ಅಂತ ಹಿಂಗೆಲ್ಲ ತೋರಿಸಿ ಪಾರ್ಟ್ನ ಆ ಥರ ಹೇಳಿವು. ಕರೆಕ್ಟಾಗಿ ಮಾಡಿ ತಟ್ಟೆಗಿಡೋ ಅಷ್ಟೊತ್ತಿಗೆ ಮಲಿಕೊಂಬಿಡ್ತಿದ್ವು ನಮ್ಮ ಅಮ್ಮರೆಲ್ಲ. ಪಾಪ ಎಬ್ರಿಸಿ ಏನೇನೋ ಮಾಡಿ ಮುಖಕ್ಕೆ ನೀರು ಎರಚಿ ಕಣ್ಣೆಲ್ಲ ತ್ಯಾವ ಮಾಡಿ ಊಟ ಮಾಡಿಸೋರು. ಅವಾಗೆಲ್ಲ ಹಂಗೆಲ್ಲ ಇತ್ತು ಕಾಲ. ಅವಾಗೆಲ್ಲ ಆಗಾಗ ಮಾಡ್ತಾ ಇರಲಿಲ್ಲ, ಯಾವಾಗಲೂ ತಿಂಗಳಿಗೆ ಒಂದು ಸರಿನೋ 15 ದಿನಕ್ಕೊಂದು ಸರಿನೋ ನಾನ್ ವೆಜ್ ಮಾಡ್ತಿದ್ವಿ. ಇನ್ನು ಪಾಪ ಹಂಗೆ ಮಲಿಕೊಂಬಿಡ್ತಾವಲ್ಲ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಊಟ ಮಾಡಿಸೋರು ನಮ್ಮ ಅಪ್ಪರೆಲ್ಲ. ಇನ್ನು ನನ್ನ ಹಸ್ಬೆಂಡು ಒಂದೇ ಊಟ ಫಿಶ್ ತಿಂದಿದ್ದು. 2ನೇ ಊಟಕ್ಕಾಗಲೇ ಇಲ್ಲ ನನಗೆ ಬೇಡ, ಅವರು ಫಿಶ್ ಸಾಂಬಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದು ಯಾಕೋ ಫಿಶ್ ಮಾತ್ರ ತಿಂತಾರೆ, ಫಿಶ್ ಸಾಂಬಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಹಸಿಗೊಜ್ಜಿ ಕೊಟ್ಟಿದ್ದೆ ಮಧ್ಯಾಹ್ನದ ಊಟಕ್ಕೆ. ಅವರು ಹಸಿಗೊಜ್ಜಲ್ಲಿ ಅನ್ನ ಮತ್ತು ಹಪ್ಳ ಎಲ್ಲ ಕರ್ಕೊಟ್ಟಿದ್ದೆ. ಅಕ್ಕಿ ಹಪ್ಳ, ಕಾಳು ಹಪ್ಳ 2 ಮಾಡ್ತೀವಿ ನಮ್ಮ ಮನೇಲಿ. ನಮ್ಮಮ್ಮ ಮಾಡ್ತೈತೆ, ಸೊ ಅದನ್ನ ಹಾಕ್ಕೊಟ್ಟಿದ್ದೆ. ಕಾಳಪ್ಪಳ ಹಾಕ್ಕೊಟ್ಟಿದ್ದೆ. ಕಾಳಪ್ಪಳ ತುಂಬ ಚೆನ್ನಾಗಿರುತ್ತಿದ್ದು. ಇದನ್ನು ಕೆಂಡದಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆಲೂ ಕರಿಬೋದು, ಕೆಂಡದಲ್ಲೂ ಸುಡ್ಬೋದು, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕೇಳ್ತಾಯಿದ್ದೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮೀನು ಸಾರು ಅಷ್ಟು ಸಖತ್ತಾಗಿರುತ್ತೆ. ಮೀನು ಸಾರು ಬಾಯಿ ಕೆಟ್ಟವರೆಲ್ಲ ಮೀನು ಸಾರು ಚೆನ್ನಾಗಿರುತ್ತೆ ಅಂತ ಕುಡಿತಾರೆ. ನೀನೇನಪ್ಪಿ ಮೀನು ಸಾರಲ್ಲೇ ತಿನ್ನಲ್ಲ ಅಂತೀಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನೇ ಹೇಳ್ತಾಯಿದ್ದೆ. ಇನ್ನು ನೆಕ್ಸ್ಟ್ ಡೇ ನಮಗೆ ಮದುವೆ ಇತ್ತು. ಇವತ್ತು ಆ್ಯಕ್ಚುಲಿ 3 ಫಂಕ್ಷನ್ ಇತ್ತು. ಕಂಟಿನ್ಯೂಸ್ ಆಗಿ 3 ಫಂಕ್ಷನಲ್ಲಿ ಊಟ ತಿನ್ನೋಕ್ಕಾಗಲಿಲ್ಲ, ಹೆಂಗಾಯಿತು ಅಂತ. ಇನ್ನು ಮದುವೆ ಮನೆಗೆ ಅಂತ ಹೋಗ್ತಿದ್ದೀವಿ. ನೋಡಿ ಚಪ್ಪಲಿ ಯಾವ್ದು ಹಾಕೊಂಬಂದವ್ನು ಲೇಪನ್ನು ಗೊತ್ತೇ ಇಲ್ಲ ನನಗೆ. ಅರ್ಜೆಂಟಲ್ಲಿ ಗಾಡಿ ಎತ್ಕೊಂಡು ಬಂದಿದ್ದೀವಿ. ಇಳಿವಾಗ ಅಮ್ಮ ನೋಡು ನನ್ನ ಚಪ್ಪಲಿ ಅಂತ ಹೇಳ್ತಾವನೆ. ಬೈದೆ. ಅದು ಲೂಲುಗೆ ಹೊಲ್ತಕ್ಕೆ ಹಾಕೊಂಡು ಹೋಗೋಕ್ಕೆ ಅಂತ ಕೊಡಿಸಿದ್ದು. ಅದರಲ್ಲಿ ಛೋಟಾ ಭೀಮ್ ಚಿತ್ರ ಇತ್ತು ಅಂತ ಅದನ್ನೇ ಬಿಡ್ದಂಗೆ ಹಾಕ್ಕೊಂಬಂದವನೆ. ನಾನು ಅಲ್ಲಿ ಬಂದಮೇಲೆ ಅಂದೆ, ಈಗ ಹೇಳ್ತಿದ್ಯಲ್ಲ ನೀನು ಅಂತ ಹೇಳ್ಬಿಟ್ಟು, ನೀನು ಬಿಚ್ಚಿಸ್ಬಿಡ್ತಾಳೆ ಅಂದ್ಬಿಟ್ಟು ಅಲ್ಲೇ ಹೇಳ್ತಾವನೆ. ಇನ್ನು ಅಲ್ಲಿಗೆ ಹೋಗಿ ಧಾರೆ ಮುಹೂರ್ತ ಮಾಡಿ ಮುಯಿ ಕೊಟ್ಟು ಊಟ ಮಾಡಿ ನನ್ನ ಫ್ರೆಂಡೊಂದು ಸೀಮಂತ ಇತ್ತು. ಸೊ ಆ ಸೀಮಂತದ ವಿಡಿಯೋ ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಅದೆಲ್ಲ ಸ್ಕಿಪ್ ಆಗೋಗಿದೆ, ಅಂದರೆ ಡಿಲೀಟೇ ಆಗೋಗಿದೆ. ಅದು ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಇನ್ನು ಸಂಜೆ ಬಾವಿಕಟ್ಟೆ ಅಂತ ಇದೆಯಲ್ಲ ತುಮಕೂರಲ್ಲಿ, ಆ ಚೌಟ್ರಿನಲ್ಲಿ ನಮ್ಮ ಹಸ್ಬೆಂಡ್ ಗೊತ್ತಿರೋರು ಮದುವೆ ಇತ್ತು. ಇವರು ಹುಲಿಯೂರು ದುರ್ಗದವ್ರದ್ದು. ಇವ್ರದ್ದು ಮದುವೆ ತಿರುಪತಿಲಾಯಿತು. ಪಾಪ ನಮ್ಮನ್ನು ತುಂಬಾ ಹಿಂಸೆ ಮಾಡಿದ್ರು, ಕರ್ಕೊಂಡು ಹೋಗ್ಲಿಕ್ಕೆ ಬನ್ನಿ ಅಂತ ಪಾಪ ತುಂಬ ಫೋರ್ಸ್ ಮಾಡಿದ್ರು. ನಾವು ಕೂಡ ಬರ್ತೀವಿ ಅಂತಲೇ ಹೇಳಿದ್ವಿ. ಆಮೇಲೆ ನಾವು ಮರ್ತುಬಿಡ್ತೀವಿ, ನಮಗೆ ಡೇಟ್ ಹೇಳಿ ಅಂತ ಎಲ್ಲ. ಅವ್ರ ಪಾಪ ಡೇಟ್ ಹೇಳಲಿಕ್ಕೆ ಹೆಂಗೆ ಅಂದರೆ, ಪಾಪ ಮದುವೆ ಗಂಡು ಇನ್ನೊಂದು 2 ಡೇಸ್ ಇದೆ, ಇನ್ನೊಂದು 3 ಡೇಸ್ ಇದೆ, ಈ ಥರ ಹಿಂಗೆ ಹಿಂದಿಂದಲೇ ಫೋನ್ ಮಾಡಿ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ರಂತೆ. ಪಾಪ ಅಷ್ಟು ಚೆನ್ನಾಗಿ ಜ್ಞಾಪಿಸ್ತಾ ಇದ್ರು ಅವರು, ಮರ್ತುಬಿಡ್ತಾರೆ ಅಂದ್ಬಿಟ್ಟು ಅಂತ. ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಲೇ ಇಲ್ಲ. ನಿಜವೂ ತುಂಬ ಕೈಸಿಕೊಂಡ್ವಿ ನಾವು. ಎಷ್ಟು ಲಾಸ್ ಆಯಿತು ಅನ್ನೋ ಥರ. ಅಲ್ಲೋಗಿ ನೋಡಬೇಕಿತ್ತು, ದರ್ಶನ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು. ಮದುವೆ ಎಲ್ಲ ಹೆಂಗೆ ಇರುತ್ತೆ ತಿರುಪತಿನಲ್ಲಿ ಅದೆಲ್ಲ ನೋಡಬೇಕಿತ್ತು ಅನ್ನೋ ತುಂಬ ಆಸೆ ಇತ್ತು. ಬಟ್ ಅದೆಲ್ಲ ಈಡೇರಲಿಲ್ಲ. ಅವ್ರು ಹಂಗೂ ಅಲ್ಲಿ ಬೇಜಾರು ಮಾಡ್ಕೊಂಡ್ರು, ಕೊನೆಗೂ ಬರಲಿಲ್ವಲ್ಲ ನೀವು, ಬರ್ತೀವಿ ಅಂತ ಹೇಳ್ತಾಯಿದ್ರು. ಹಿಂಗೆ ಹೆಣ್ಮಕ್ಳು ತೊಂದರೆ ಇರುತ್ತಲ್ಲ, ದೇವಸ್ಥಾನಕ್ಕೆಲ್ಲ ಹೋಗದೆ ಇರೋ ಅಂಥದ್ದು. ಅವತ್ತಿನ ದಿನವೇ ಇದ್ದಿದ್ದರಿಂದ ಸೊ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಹುಡುಗಿ ಮನೆಯವರು ರಿಸೆಪ್ಷನ್ ಮಾಡಿದರು. ಇದು ಹುಡುಗಿ ಮನೆ ಕಡೆಯವರು. ಹುಡುಗ ಮನೆಯವ್ರದ್ದು ಬೀಗ್ರೂಟ ಇತ್ತು. ಸೊ ಅದಕ್ಕೂ ಕೂಡ ನಾವು ಹೋಗೋಕ್ಕಾಗಲಿಲ್ಲ. ಇದೊಂದಕ್ಕೆ ಹೋದ್ವಿ, ರಿಸೆಪ್ಷನ್ಗೆ ಹೋಗಿ ಇಲ್ಲೇ ಮುಯಿ ಕೊಟ್ಟು ಮಾತಾಡಿಸ್ಕೊಂಡು. ಸೊ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಮನೆಯವ್ರು ಮಾತಾಡ್ಸೋಕ್ಕೆ ಒಂಥರ ನಾಚಿಕೆ ಪಟ್ಕೊತವ್ರೆ. ಅವ್ರಿಗೆ ಹೆಂಗೆ ಮುಖ ತೋರಿಸಿ ನಾನು ಮದುವೆಗೆ ಹೋಗಿಲ್ಲ. ಪಾಪ ಅವ್ರು ಅಷ್ಟು ಫೋರ್ಸ್ ಮಾಡಿ ದಿನ ಫೋನ್ ಮಾಡೋದು. ಹುಡುಗ ಅಂದರೆ ಅವರು ಗ್ರೂಮ್ ಏನಿದ್ದಾರೆ ಮದುವೆ ಗಂಡು, ಅವರೇ ಫೋನ್ ಮಾಡೋರು. ನನ್ನ ಸ್ಟೂಡೆಂಟ್ ಅಂತೆ ಅವರು. ಸೊ ಬನ್ನಿ ಸಾರ್ ಬನ್ನಿ ಅಂತ ಹೇಳ್ತಾಯಿದ್ರು. ಹೋಗೋಣ ಅಂತಲೇ ಆಸೆಯಿಂದ, ಬಟ್ ಹೋಗೋಕ್ಕಾಗಲ್ಲ. ಆಮೇಲೆ ನಮ್ಮ ಮನೆಯವರಲ್ಲಿ ಹೋದ್ಮೇಲೆ ಹೆಂಗಪ್ಪ ಮುಖ ತೋರಿಸೋದು ಅಂತ ಹೇಳಿದ್ರು. ಹಂಗೂ ಅವ್ರ ಮುಖ ನೋಡ್ತಿದ್ದಂಗೆ ಕೊನೆಗೂ ಬರಲಿಲ್ವಲ್ಲ ನಿಮ್ಮ ಫ್ಯಾಮಿಲಿ ಅಂತ ಹಂಗೆ ಕೇಳ್ತಾಯಿದ್ರು. ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಿಂಗೆ ಹೇಳಿ ರಿಸೆಪ್ಷನ್ನ ನಾವು ಕೂಡ ಅಟೆಂಡ್ ಮಾಡಿದ್ವಿ. ಅಲ್ಲಿ ಸ್ವಾಮೀಜಿ ಎಲ್ಲ ಬಂದಿದ್ದರು. ಸೊ ಅಲ್ಲೆಲ್ಲ ಹೋಗಿ ಅವ್ರು ಪಾದ ಪೂಜೆ ಎಲ್ಲ ಮಾಡ್ತಿದ್ರು. ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು
ಅಲ್ಲಿ ರಿಸೆಪ್ಷನ್ ಎಲ್ಲ ಫೋಟೋ ತೊಗೊಂಡು ಲೇಪನ್ ಹೂವನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ದ. ಅದನ್ನೆಲ್ಲ ಸ್ವಲ್ಪ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಅವನದು ಸಪ್ರೇಟು ಇದಿದೆ, ಏನು ಇನ್ಸ್ಟಾ ಇದೆ. ಸೊ ಅದಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ಅವ್ನು ಕ್ಯೂಟಾಗಿ ಆಟ ಆಡ್ತಿರೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ವಿ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಮಾಡಿದರು. ಬಟ್ ನನಗಂತೂ ತಿನ್ನೋಕ್ಕೆ ಆಗಲಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕಿಸ್ಕೊಂಡು, ಅಷ್ಟು ನನಗೆ ತಿನ್ನೋಕ್ಕಾಗ್ತಿಲ್ಲ, ತಳ್ಳುತ್ತಾ ಇದೆ. ಬೆಳಗ್ಗೆನೂ ತಿಂದಿದ್ದೀನಿ, ಮಧ್ಯಾಹ್ನ ಸೀಮಂತದ ಊಟ ಅದು, ಅಯ್ಯೋ ನನಗಂತೂ ಕಷ್ಟನೇ ಆಗೋಯಿತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಂದ್ವಿ. ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಅದರಲ್ಲೂ ಒಂದಷ್ಟು ಎಲೆ ಮೇಲೆ ಬಿಟ್ಟಿದ್ದಾಯಿತು, ಬೇಜಾರಾಗ್ತಿತ್ತು ಎಲೆ ಮೇಲೆ ಬಿಟ್ಟಿದ್ದಕ್ಕೂ. ಇದೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಒಂದು ರೆಸಿಪಿ ಇತ್ತು, ಅದು ನೋಡಿ ಬರುತ್ತೆ. ಲೇಪನ್ನು ಅವನು ಕೂಡ ನನಗೂ ಬಾಳೆ ಎಲೆ ಹಾಕ್ಸು, ಅವ್ನು ಮೊದಲು ನಾನು ಬಾಳೆ ಎಲೆ ಎಲ್ಲ ಹಾಕ್ಸ್ತಾ ಇರಲಿಲ್ಲ, ನನ್ನ ಎಲೆನಲ್ಲೇ ಅದರಲ್ಲೇ ಹಾಕ್ಸ್ಕೊಂಡು ಭಾಗ ಮಾಡಿ ತಿನ್ನಿಸ್ತಾ ಇದ್ದೆ. ಇವಾಗ ಕೇಳಲ್ಲ ಅವನು, ನನಗೂ ಬೇಕು ಬಾಳೆ ಎಲೆ ಅಂತ. ಅದರಲ್ಲೇನೋ ಚೆನ್ನಾಗಿರೋದು ನಮಗೆ ಬಿದ್ದು ಚಿಕ್ಕದೇನೋ ಅವನಿಗೆ ಬಿಡಿದ್ರೆ ನನಗೆ ದೊಡ್ಡದೇ ಬೇಕು ಅಂತ ಹೇಳಿ ಅವನು ಹಾಕ್ಸ್ಕೊತಿರ್ತಾನೆ. ಬಟ್ ಅವ್ನು ಮಾತ್ರ ಕೈ ಇಟ್ಟು ಒಂದು ತುತ್ತು ತಿನ್ನಲ್ಲ, ನಾವೇ ತಿನ್ನಿಸ್ಬೇಕು. ಅವ್ನಿಗೆ ಹಂಗೇನೆ, ಅವನು ನೀನೇ ತಿನ್ನಿಸು, ನಾನು ಯಾಕೆ ತಿನ್ನಲಿ ಅಂತ ಹೇಳ್ತಾನೆ. ಸ್ಕೂಲಲ್ಲಿ ಅಷ್ಟೇ ಅವನು ಊಟ ತಿನ್ನೋದು. ಈಗ ನೋಡಿ, ಇದೇ ಮಡಿಕೆನಲ್ಲಿ ವೆಜ್ ಬಿರಿಯಾನಿ ಮಾಡಿದ್ರು ಅವರು. ಸೊ ತುಂಬಾ ಚೆನ್ನಾಗಿತ್ತು. ಅದೊಂಥರ ಓಪನ್ ಮಾಡಲಿಕ್ಕೆ ಹಂಗೆ ಓಪನೇ ಮಾಡೋದು ಬೇಡ, ಹಂಗೆ ಇಟ್ಕೊಂಬಿಡೋಣ ಅನ್ನೋ ಥರ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಲೇಪನ್ ಏನೋ ಚಾಕ್ಲೇಟ್ ಇಟ್ಟಿದ್ದಾರೆ ಅಂದ್ಬಿಟ್ಟು ಎತ್ಕೊಂಡು ನೋಡ್ತಾ ಇದ್ದ. ನಾನು ಅವಂಗೂ ಬೇಡ, ಅವ್ನು ತಿನ್ನಲ್ಲ ಅಂತ ಅನಿಸ್ತು. ಆಮೇಲೆ ಇಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡ. ಇನ್ನು ಊಟ ಎಲ್ಲ ಚೆನ್ನಾಗಿತ್ತು. ತಿಂದ್ಕೊಂಡು ನಮ್ಮ ಮನೆಯವರು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು 8:30 ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಊಟ ರಿಸೆಪ್ಷನ್ನು ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಫ್ರೆಂಡ್ ಮನೆಗೆ ಬಂದ್ವಿ. ಅವರು ಪೊಲೀಸ್ ಕೂಡ, ಅವರು ರಮೇಶ್ ಅಣ್ಣ ಅಂತ ಅವ್ರ ಹೆಸರು. ಅವರು ನಮ್ಮೂರ ಹತ್ರನೇ ಅಂತ ಇರೋದು. ನಾನು ಯಾವತ್ತೂ ನೋಡಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ ಅವರು. ಏನಾದರೂ ಸಮಸ್ಯೆ ಇದ್ದಾಗ ಅವ್ರಿಗೆ ಹೇಳ್ಕೊಂಡ್ರೆ ಸೊ ನಮಗೂ ಸೊಲ್ಯೂಷನ್ ಕೊಡ್ತಾರೆ ಅದ್ರ ಬಗ್ಗೆ. ಅವರೆಲ್ಲ ಅಪಾರ್ಟ್ಮೆಂಟಲ್ಲಿರೋದು. ಸೊ ಅವ್ರಿಗೆಲ್ಲ ಅಪಾರ್ಟ್ಮೆಂಟ್ ಅಂತೀನಿ, ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿದ್ದು. ಸೊ ಅಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವ್ರು ಬಿಡಲೇ ಇಲ್ಲ, ಬರಬೇಕು ಮನೆ ಹತ್ರ, ಬರ್ದಂಗೆ ಹೋಗಬೇಡಿ ಅಂತ. ಆಮೇಲೆ ಹೇಳ್ಬಿಟ್ವಿ, ಊಟ ಅಂತ ಮಾತ್ರ ಕೇಳಬೇಡಿ, ನೀವು ಏನು ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದ್ವಿ. ಹಂಗೂ ಜಾಮೂನು ಕೊಟ್ಟರು, ಕಷ್ಟಪಟ್ಟು 2 ಜಾಮೂನು ತಿನ್ಕೊಂಡು ಬಂದ್ವಿ. ಹೊಟ್ಟೆ ತುಂಬ ಹೋಗಿತ್ತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ, ಇದು ಡ್ರಾಮಾ ಸೀನ್ಸು, ಬಸವೇಶ್ವರ ಡ್ರಾಮಾ ಸೀನ್ಸ್ ಅಂತ ಇದೆಯಲ್ಲ. ಸೊ ಅದು ಇವ್ರದ್ದೇನೆ, ನಮ್ಮ ಹಸ್ಬೆಂಡ್ ಅವರ ದೊಡ್ಡಪ್ಪನ ಮನೆ ಇದು. ಅವರೇನೆ, ಅಲ್ಲಿ ಹಿಂದೆ ಫೋಟೋ ಕಾಣ್ತಿದೆ, ಅವರೇನೆ ಡ್ರಾಮಾ ಸೀನ್ಸ್ ಓನರು. ಈಗ ಸದ್ಯಕ್ಕೆ ಇವರೇ ಎಲ್ಲ ಓನರ್ ಆಗಿದ್ದಾರೆ. ಅವರು ತಾತ ತೀರ್ಕೊಂಡ್ಮೇಲೆ ಇವ್ರದ್ದೇ ಎಲ್ಲ ಮೇನು. ಇವರೆಲ್ಲ ಯಾವುದನ್ನು ಹೊರಗಡೆಯಿಂದ ತರಿಸಲ್ಲ, ಅಂದರೆ ಏನು ಐಟಮ್ಸ್ ಮಾತ್ರ ತರಿಸ್ತಾರೆ. ಎಲ್ಲ ರೆಡಿ ಮಾಡೋದೆಲ್ಲ ಇವರೇನೆ. ಬಿಲ್ಲು, ಬಾಣ, ಅದೇನು ಕತ್ತಿಗಳೆಲ್ಲ ಬರುತ್ತಲ್ಲ ಅದು, ಕಿರೀಟ, ಆಮೇಲೆ ಆಯುಧಗಳು ಬರ್ತವೆ, ಆಮೇಲೆ ಅದೇನು ಇದಕ್ಕೆಲ್ಲ ಡ್ರೆಸ್ಗಳೆಲ್ಲ ಬರುತ್ತಲ್ಲ ಅದ್ರ ಸ್ಟಿಚ್ಚಿಂಗಿಂದ ಹಿಡಿದು ಅದಕ್ಕೆ ವರ್ಕು ಎಲ್ಲನೂ ಇವರೇ ಮಾಡ್ತಾರೆ. ತುಂಬ ಪೇಷನ್ಸ್ ಇದೆ ಇವರಿಗೆಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡೆಲ್ಲ ಮಾಡೋದು ಇವ್ರುವೆ. ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಿ ನೋಡಬೇಕಿತ್ತು, ಹಂಗೆ ಅಜ್ಜಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇವರೆಲ್ಲ ರೆಡಿ ಮಾಡ್ತಿದ್ರು. ಲೇಪನ್ಗೆ ಇದೆಲ್ಲ ಅಟ್ರಾಕ್ಟ್ ಆಗಿ ಕಾಣ್ತಿತ್ತು. ನನಗೂ ಇಷ್ಟ ಆಯ್ತಿರೋದೆಲ್ಲ. ಅವರೆಲ್ಲ ಹಿಂಗೆ ಆಚೆ ಇಟ್ಕೊಂಡು ಏನಾದ್ರು ರೆಡಿ ಮಾಡ್ತಿದ್ರೆ ಅಂದರೆ ಕೂತ್ಕೊಂಡು ನೋಡಬೇಕು ಏನೇನಿದೆ ಅಂತೆಲ್ಲ ನೋಡಬೇಕು. ಮುಟ್ಟಿ ನೋಡಿ ಅದೊಂದು ಸರಿ ವೇರ್ ಕೂಡ ಮಾಡ್ಬಿಡ್ತೀನಿ ನಾನು, ನಂಗೆ ಅಷ್ಟಿಷ್ಟ. ಅದಕ್ಕೆಲ್ಲ ನೋಡ್ತಾ ಇದೆ. ಇದು ಬಾಲ್ ಚೈನ್ ಬರುತ್ತಲ್ಲ, ಅಂದರೆ ಸ್ಟೋನ್ ಬಾಲ್ ಚೈನು, ಅದು ತುಂಬ ದೊಡ್ಡ ಸೈಜಿಂದನೂ ಹಿಡಿದು ಚಿಕ್ಕದ್ರವರೆಗೂ ಇತ್ತು. ನಾನು ದೊಡ್ಡ ಸೈಜ್ ನೋಡಿರಲಿಲ್ಲ, ಇಷ್ಟು ದೊಡ್ಡ ಸೈಜ್ ಹೆಂಗೆ ಹಾಕ್ತಾರೆ ಅಂತ. ಅದೇ ಬಟ್ ಇವರು ಡ್ರಾಮಾ ಸೀನ್ಸು ಅಂದರೆ ಏನು ಇದಕ್ಕೆಲ್ಲ ಬೇಕಲ್ಲ, ಡ್ರಾಮಾಗೆ ಡ್ರೆಸ್ಗಳಿಗೆಲ್ಲ ಹಾಕ್ಲಿಕ್ಕೆ. ಸೊ ಅದಕ್ಕೆ ತಂದಿಟ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೆ. ಗದೆಗಳು ಅಷ್ಟೇ ಎತ್ತಕ್ಕಾಗ್ತಿರ್ಲಿಲ್ಲ, ಎಷ್ಟು ವೆಯ್ಟ್ ಇತ್ತು ಗೊತ್ತಾ, ಚೆನ್ನಾಗಿತ್ತು. ಆ ಗದೆಗಳೆಲ್ಲ ಮಾಡೋದೆಲ್ಲ ಇವರೇ, ಪ್ಲಸ್ ಅದು ವರ್ಕು, ಅದಕ್ಕೆ ಏನೇನು ಬೇಕು ಎಲ್ಲನೂ ಇವರೇ ಅದು ರೆಡಿ ಮಾಡೋದು. ಇದು ಕೊಳಲು ಕೂಡ ಎಲ್ಲ ಇವರೇ ಮಾಡಿರೋದು. ನಾನು ಸುಮ್ಮನೆ ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೆ, ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗ್ಬಿಟ್ರೆ ಒಂಥರ ಚಿಕ್ಕ ಹುಡುಗಿ ಹೋಗ್ತೀನಿ, ಈ ಥರದ್ದೆಲ್ಲ ನೋಡ್ಬಿಟ್ರೆ ಈ ಥರ ನಾವು ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇನೇನು ಹಾಕ್ಕೊತೀನಿ, ಲೇಪನ್ ಅದೆಲ್ಲ ನನಗೂ ಹಾಕು ಅಂತ ಬರ್ತಿದ್ದೆ. ಬಟ್ ಅವನಿಗೆ ಕಿರೀಟೆಲ್ಲ ಇಡಿಸ್ತಿರ್ಲಿಲ್ಲ, ಫೇಸೆಲ್ಲ ಫುಲ್ ಮುಚ್ಕೊಂಬಿಡ್ತಾಯಿತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅವ್ನು ಬಿಲ್ ಹಿಡ್ಕೊಂಡು ನಿಂತಿದ್ದ, ಅದು ಬರುತ್ತಲ್ಲ ಬಿಲ್ಲು ಬಣ್ಣ, ಅದನ್ನು ಇಟ್ಕೊಂಡು ಚಿಕ್ಕದು ಅವನಿಗೆ ಆಗೋವಂಥದ್ದೇ ಒಂದು ಇತ್ತಲ್ಲಿ ನಮ್ಮ ಮನೆಯವ್ರು ಕೊಟ್ಟಿದ್ರು, ಅದು ಬರೋತಕ್ಕ ಅದರಲ್ಲೇ ಆಟ ಆಡ್ತಾಯಿದ್ದ. ಇವೆಲ್ಲ ಇದ್ದಾವೆ ನೋಡಿ ಬಾಣಗಳು. ಇವೆಲ್ಲ ಫಿಲಮಲ್ಲಿ ನೋಡಿದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲಮಲ್ಲಿ, ಪಬ್ರೋಹನ ಫಿಲಮಲ್ಲೆಲ್ಲ ಇವೆಲ್ಲ ನೋಡಿದ್ವಿ ನಾವು. ಅದೇ ಫಿಲಮಲ್ಲಿ ಇದೆಲ್ಲ ಫಸ್ಟ್ ನೋಡಿದ್ದು. ಅದನ್ನು ಇವರೆಲ್ಲ ಹಿಂಗೆ ನಮಸ್ಕಾರ ಮಾಡಿ ಬಾಣ ಬಿಡೋರೆಲ್ಲ ನೀಟಾಗಿ ಹೋಗಿ ಅವ್ರಿಗೆ ತಾಗಲಿ ಅಂತ. ನಾನು ಸ್ವಲ್ಪ ಮಾಡಿದೆ, ನಗು ಬರ್ತಿತ್ತು ಅದನ್ನು ಮಾಡುವಾಗ. ನಮ್ಮ ಮನೆಯವರು ಕೂಡ ನಗ್ತಿದ್ರು. ನನಗೆ ಆ ಕ್ಷಣ ಅದೊಂಥರ ಡ್ರೆಸ್ ಒಂದಿದ್ದರೆ ಇನ್ನೂ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಿತ್ತು. ಬಟ್ ಡ್ರೆಸ್ ಮಾತ್ರ ಬೇರೆ ಥರ ಇದೆ. ಕಿರೀಟ ಮತ್ತು ಬಿಲ್ಲು ಬಣ ಎಲ್ಲ ಎರಡು ಒಂಥರ ಏನೋ ಒಂಥರ ಮ್ಯಾಚ್ ಆಗ್ತಿತ್ತಲ್ವ.
ಚೆನ್ನಾಗಿ ಕಾಣ್ತಿತ್ತು. ಅದು ಬಿಲ್ ನಾನು ಹೊಡೆಯೋಕ್ಕೆ ಬರಲ್ಲ, ಅದು ಅಲ್ಲೇ ಬಿದ್ದೋಯ್ತು. ಇನ್ನು ನರಸಿಂಹ ದೇವ್ರದ್ದು ಅದ್ರದ್ದು ಕೂಡ ಮುಖವಾಡ ಇತ್ತು. ಅದು ತುಂಬ ಅದು ಅಂದರೆ ಒಳಗಡೆ ಎಲ್ಲ ಇದು ಸ್ವಲ್ಪ ಪುಕ್ಕ ಜಾಸ್ತಿ ಇತ್ತು, ಹಾಕೊಳ್ಳೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಲೇಪನ್ ನನಗಾಕು ಅಂತಿದ್ದ. ಬೇಡ ಮೊನ್ನೆ ಉಸಿರು ಕಟ್ಟುತ್ತೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಸುಮ್ಮನೆ ಕೈಲಿ ಇಟ್ಕೊಳಕ್ಕೆ ಕೊಟ್ಟಿದ್ವಿ. ಅದರಲ್ಲಿ ಆಟ ಆಡ್ತಿದ್ದ. ಇದು ಮಾತ್ರ ಇದೆಲ್ಲ ತುಂಬ ವೆಯ್ಟ್ ಇರುತ್ತೆ ಗೊತ್ತಾ, ಎಷ್ಟು ವೆಯ್ಟ್ ಇದೆ ಅಂತಂದರೆ, ನಾನು ಸುಮ್ಮನೆ ಡ್ರಾಮಾ ಪ್ರಾಕ್ಟೀಸ್ ಮಾಡಲಿಕ್ಕೂ ಇಷ್ಟೊಂದು ವೆಯ್ಟ್ ಇರುತ್ತಾ? ಏನೋ ಅಕಸ್ಮಾತಾಗಿ ಏನಾದರೂ ಹಿಂಗೆ ಅನ್ನಕ್ಕೆ ಹೋದಾಗ ಬಿದ್ದುಬಿಟ್ರೆ, ಅವ್ರಿಗೇನಾದರೂ ಚುಚ್ಕೊಂಬಿಟ್ರೆ, ಸುಮ್ಮನೆ ಒಂದು ಸ್ವಲ್ಪ ಮೂಗೇಟಾದ್ರೂ ಕಷ್ಟನೇ ಅಲ್ವಾ ಅದರಲ್ಲಿ ಅಂತ ಅನ್ನಿಸ್ತು. ಬಟ್ ಅದೆಲ್ಲ ಇದ್ರೇ ಆ ಥರ ಎಲ್ಲ ಅಷ್ಟು ಒಂದು ಸ್ವಲ್ಪ ನೈಜವಾಗಿದ್ರೇ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಮುಟ್ಟಕ್ಕೆ ತುಂಬಾ ತೂಕ ಇದೆ. ಅಂದರೆ ತುಂಬ ದೊಡ್ಡವರಲ್ವಾ, ದೊಡ್ಡ ಅಂಕಲ್ಗಳು ಅಪ್ಪಂದ್ರಲ್ವ ಅದನ್ನೆಲ್ಲ ಯೂಸ್ ಮಾಡೋದು. ಸೊ ಅವ್ರಿಗೆ ಸರಿ ಹೋಗುತ್ತೆ. ನಾವು ಶಾರ್ಟ್ ಬೇರೆ ಇದ್ದೀವಿ, ನಮಗದೆಲ್ಲ ಅಷ್ಟು ಮ್ಯಾಚ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡಿಬಿಟ್ಟು ಅಲ್ಲಿ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ ನಾವು. ನಮ್ಮ ಹಸ್ಬೆಂಡ್ ವಾಚು ಒಡೆದೋಗಿತ್ತು. ಅದೇ ಅವತ್ತು ಬಿದ್ವಲ್ಲ ನಾವು ಗಾಡಿನಲ್ಲಿ, ಸಣ್ಣ ಆಕ್ಸಿಡೆಂಟ್ ಆಯ್ತಲ್ಲ. ಸೊ ಆವಾಗ ನನ್ನ ವಾಚು ಕೂಡ ಒಡೆದೋಗ್ಬೇಕಿತ್ತು. ನಾನು ಲೇಡೀಸ್ ವಾಚ್ ಅಲ್ವ, ನಾವು ಈ ಕಡೆ ಮುಖನ ಈ ಕಡೆ ಮಾಡ್ಕೊತೀವಲ್ವ, ಅಂದರೆ ಅಂಗೈ ಕಡೆಗೆ ತಿರುಗಿಸ್ಕೊತೀವಲ್ವ. ಸೊ ನಂದು ಅದೇನು ನಾವು ಲಾಕ್ ಮಾಡ್ತೀವಿ, ಲಾಕ್ ಹತ್ರ ಸ್ವಲ್ಪ ಎರ್ಕೊಂಡು ಹೋಗಿತ್ತು. ನಾನೇನು ಆ ಕಡೆ ಮಾಮೂಲಿ ಗಂಡಸ್ರುಗಳು ಮೇಲ್ಗಡೆ ಕಾಣೋ ಥರ ವಾಚ್ ಕಟ್ಕೊತಾರಲ್ಲ, ಮುಖ ಬರೋ ಥರ, ಆ ಥರ ಕಟ್ಸ್ಕೊಂಬಿಟ್ಟಿದ್ರೆ ನಂದು ಒಡೆದೋಗೋದು. ಸೊ ನಾನು ಈ ಕಡೆ ಅಂಗೈ ಕಡೆ ಹಾಕ್ಕೊಂಡಿದ್ದರಿಂದ ನನ್ನ ವಾಚ್ ಬದಿಕೊಂಡೈತೆ. ಅವತ್ತು ಅವ್ರ ವಾಚು ಫುಲ್ ಎಲ್ಲ ಒಳಗಡೆ ಪುಡಿ ಆಗೋಗ್ಬಿಟ್ಟು ಮುಳ್ಳೆಲ್ಲ ಒಂದು ಕಡೆ ತಿರ್ಕೊಂಬಿಟ್ಟಿತ್ತು. ಸೊ ಅದಕ್ಕೆ ಅದಾದಮೇಲೆ ನಾವು ಸ್ಮಾರ್ಟ್ ವಾಚ್ ತೊಗೊಂಡಿದ್ವು. ಸ್ಮಾರ್ಟ್ ವಾಚು ಕೂಡ ಮರೆತು ಅದೆಲ್ಲಿ ಯಾವಾಗೋ ಅದು ಕೂಡ ಸೀಲ್ ಬಿಟ್ಬಿಟ್ಟಿತ್ತು ಒಡೆದು. ಹಂಗಾಗಿ ಬೇಡ ಅಂದ್ಬಿಟ್ಟು ಆಮೇಲೆ ಯಾವಾಗಲೂ ಚಾರ್ಜ್ ಮಾಡ್ತಿರಬೇಕು, ಅದೆಲ್ಲ ನಮಗಷ್ಟು ರೂಢಿ ಇಲ್ಲ. ಸೊ ಹಾಗಾಗಿ ಈ ಥರದ್ದಾದರೆ ನೀಟಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಹೇಳಿದೆ, ನಾನು ಗಿಫ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದೆ. ನಮ್ಮ ಅಣ್ಣಂಗೆ ಹೇಳಿ, ನಮಗೂ ತುಮಕೂರಲ್ಲಿ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಂಗಡಿಗಳು ಅಂತ ಗೊತ್ತಿಲ್ಲ. ಅದು ಯಾವುದೋ MG ರೋಡಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ಹೋದೆ. ಆಮೇಲೆ ಅಲ್ಲಿ ಹೋಗ್ಬೇಡ, ಶೋರೂಮ್ಗಳೇ ಇರ್ತವೆ, ಫಾಸ್ಟ್ಯಾಗ್ ಶೋರೂಮ್ಗಳೇ ಇರ್ತವೆ, ಅಲ್ಲಿಗೆ ಹೋಗು. ಅಲ್ಲಂದರೆ ವಾರಂಟಿ ಕೊಡ್ತಾರೆ, ಚೆನ್ನಾಗಿ ಬಾಳಿಕೆನೂ ಬರೋ ಥರ ಇರುತ್ತೆ, ಏನಷ್ಟು ಬೇಗ ಕೆಟ್ಟೋಗಲ್ಲ, ನೀನು ಅಲ್ಲಿಗೆ ಹೋಗು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಅಣ್ಣ ಹೇಳ್ದ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಅದು ಈಗ ತೆಳ್ಳಗಿತ್ತಲ್ಲ ವಾಚ್, ಅದು 15,000 ವಾಚ್ ಅಂತದ್ದು. ನಾನೆಲ್ಲ ಒಂದು 5,000 ಇರುತ್ತೆ, ನಮ್ಮ ಬಜೆಟ್ಟು ಇಷ್ಟು ಅಂದ್ಕೊಂಡು ಹೋದ್ವಿ. 5,000 ಅದು ಜಾಸ್ತಿನೇ ಆಗಿತ್ತು. ಸೊ 5,000 ಅಂದ್ಕೊಂಡು ಬಿಡು, ಹೋಗ್ಲಿ ಇಷ್ಟಪಡ್ತಿದ್ದಾರೆ ಕೊಡ್ಸೋಣ ಅಂದ್ಕೊಂಡ್ರೆ ಅದ್ರಲ್ಲಿ 15,000 ಆಯಿತು. ಈ ಕೈಗೆ ಹಾಕ್ಕೊಂಡೆಲ್ಲ ನೋಡಿದ್ರಲ್ಲ ತೆಳ್ಳಗಿತ್ತಲ್ಲ ವಾಚು, ಅದು 15,000 ಅಂತೆ. ಶಾಕ್ ಆಗೋಯ್ತಪ್ಪ. 15,000ದಲ್ಲಿ ಬರೋದು ಅದೇ ಟೈಮೇ 2,000-3,000 ರೂಪಾಯಿ ಬರೋ ವಾಚಲ್ಲೂ ಅದೇ ಟೈಮೇ ಬೇಡ ಬಿಡಪ್ಪಿ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಕೈಗೆ ಹಾಕ್ಕೊಂಡ್ರಲ್ಲ ಆ ವಾಚ್ ಬ್ರೌನ್ ಕಲರ್ ಅದು ತೊಗೊಂಡ್ವಿ. ಇನ್ನು ಲೇಪನ್ನು ನನಗೆ ಛೋಟಾ ಭೀಮ್ ವಾಚ್ ಬೇಕು ಅಂತ ಹೇಳ್ತಿದ್ದ. ಅದನ್ನು ಕೇಳಿದ್ವಿ, ಅದು 800 ಏನೋ ಹೇಳಿದ್ರು. ಸೊ ಇನ್ನೂ ಚಿಕ್ಕವನು, ಮಾಮೂಲಿ ವಾಚ್ ಕೊಡ್ಸಿದ್ರೇ ಅದೆಲ್ಲ ಒತ್ತಿ ಹಾಳು ಮಾಡ್ತಾನೆ. ಆಮೇಲೆ ಮನೆಯಲ್ಲಿ ಎಲ್ಲಿ ಬೇಕೋ ಅಲ್ಲೇ ಇಡೋದು, ಸುಮ್ಮನೆ ಹಿಂಗೆ ಅನ್ನೋದು, ಹಿಂಗೆ ಆಡಿಸೋದು, ಮೆಕ್ಯಾನಿಕ್ ಮಾಡೋದು, ಹಿಂಗೆಲ್ಲ ಮಾಡ್ತಾನೆ. ಸ್ವಲ್ಪ ಬುದ್ಧಿ ಬರಲಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡಿ ಅದರಲ್ಲೂ ಛೋಟಾ ಭೀಮ್ ಇಲ್ವಾ, ಬೇಡ ಸುಮ್ಮನಿರು ಅಂತ ಹೇಳ್ಬಿಟ್ಟು, ಇಲ್ಲ ನಂಗೆ ಅದು ಬೇಡ ಅಂತ ಬಿಚ್ಚುತ್ತಾ ಇದ್ದ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೊಡಿಸ್ಲಿಲ್ಲ ಅವನಿಗೆ. ಅದರಲ್ಲಿ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿದ್ದ ವಾಚ್ಗಳು. ಅಷ್ಟು ಬ್ರ್ಯಾಂಡ್ ಇರೋದು ಬೇಡ, ಈಗಲೇ ಸದ್ಯಕ್ಕೆ ಜಾತ್ರೆ ವಾಚ್ ಕಟ್ಕೊಂಡು ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು. ಅವನಿಗೆ ಸಿಟ್ಟು ಬರ್ತಾಯಿತ್ತು. ವಿಡಿಯೋ ಮಾಡೋಕ್ಕೋದ್ರೆ ಮುಖ ಮುಚ್ಕೊಳ್ಳೋದು, ಓಡೋಗೋದು, ಕಿರ್ಚ್ಕೊಳ್ಳೋದು, ಅಳೋದು ಎಲ್ಲ ಮಾಡ್ತಾಯಿದ್ದ. ಇನ್ನು ಆಮೇಲೆ ಪರ್ಫ್ಯೂಮ್ ಇತ್ತು, ನೋಡ್ತಾಯಿದ್ವಿ. ನಮಗೆ ಪರ್ಫ್ಯೂಮ್ ಹಾಕೋ ಅಭ್ಯಾಸ ಏನಿಲ್ಲ. ಒಂದೊಂದು ಸರಿ ಯಾವಾಗಲೂ ನಾಪಿಸ್ಕೊಂಡ್ರೆ ಹಾಕ್ತೀವಿ, ಇಲ್ಲಾಂದ್ರೆ ಊರುಗಳಿಗೆ ಹೋಗುವಾಗ ಹಾಕೊಂಬಿಟ್ರೆ ಹೊಟ್ಟೆ ಎಲ್ಲ ತೊಳಸ್ಬಿಡುತ್ತೆ, ವಾಮಿಟ್ ಬರೋ ಥರ ಎಲ್ಲ ಆಗ್ತಿರುತ್ತೆ. ಸೊ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರೆ ಆದರೂ ಮನೆಯಲ್ಲಿ ಇಟ್ಕೊಂಡಿಲ್ಲ ಅಂತ ಏನಿಲ್ಲ. ನನ್ನ ಹಸ್ಬೆಂಡ್ ಹಾಕ್ಕೊತಾರೆ, ನಾನು ಯಾವಾಗಾದರೂ ಹಾಕ್ಕೊತೀನಿ. ಇನ್ನು ಬಿಲ್ ಕೂಡ ಅದು ಪೇ ಮಾಡಿದ್ವಿ, ಇಸ್ಕೊಂಡ್ವಿ. ಇನ್ನು ಲೇಪನ್ನಂತೂ ಫುಲ್ಲು ಗರಮ್ ಆಗಿಬಿಟ್ಟಿದ್ದ. ನನಗೆ ಕೊಡಿಸ್ಲಿಲ್ಲ ವಾಚು, ನೀನು ಮಾತ್ರ ತೊಗೊಂಡೆ ಅಂತ. ಆಮೇಲೆ ಹೇಳಿದ್ವಿ, ಅಪ್ಪಂದು ಒಡೆದೋಗಿದೆಯಲ್ಲ, ಹಾಗಾಗಿ ಅದು ವಾಚ್ ಹಾಕೊಳ್ಳೋಕ್ಕಾಗ್ತಿಲ್ಲ, ಬೇಡ ಕಂದ, ನಿನ್ಗೆ ಇನ್ನೊಂದ್ಸರಿ ಯಾವಾಗಾದ್ರೂ ಕೊಡಿಸ್ತೀನಿ ಅಂತ ಏನು ಹೇಳಿದ್ರು ಅಷ್ಟೇ. ಬೇರೆ ಏನಾದರೂ ಕೊಡಿಸ್ತೀವಿ ಅಂದ್ರೂ ಕೇಳಲೇ ಇಲ್ಲ, ನನಗೆ ಬೇಕೇ ಬೇಕು ಅಂತ ತುಂಬ ಆಟ ಮಾಡ್ತಿದ್ದ. ಇನ್ನು ನಾನು ಲೇಡೀಸ್ ವಾಚ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇವ್ರು ಜಾಸ್ತಿ ಕಲೆಕ್ಷನ್ ನೋಡಲೇ ಇಲ್ಲ, ತೆಗಿಸ್ಲೂ ಇಲ್ಲ. ಅವ್ರಿಗೆ ಯಾವ್ದು ಬೇಕೋ ಅದನ್ನ ಒಂದೇ ಸರಿ ನೋಡಿದ್ರು, ತೊಗೊಂಡು. ನಾನು ಇನ್ನೂ ನೋಡ್ಬೋದಿತ್ತೇನೋ ಅಂತ ಅನಿಸ್ತು. ಬಟ್ ಬೆಲ್ಟಲ್ಲಿ ಸ್ವಲ್ಪ ವೆರೈಟೀಸ್ ಇತ್ತು. ನಮ್ಮ ಹಸ್ಬೆಂಡ್ ಬೆಲ್ಟ್ ವಾಚ್ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಅವ್ರು ಯಾವ್ದು ಇಷ್ಟನೋ ಅದೇ ತೊಗೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದೆ. ನನಗೆ ವಾಚ್ ಕಡೆ ನನಗೊಂದು ಸ್ವಲ್ಪ ಕ್ರೇಜ್ ಇತ್ತು, ಅದನ್ನ ಸ್ವಲ್ಪ ನೋಡ್ತಾ ಇದ್ದೆ ಯಾವುದಿದೆ ಅಂತ ಹೇಳ್ಬಿಟ್ಟು. ಒಂದೆರಡು ಯಾವುದೋ ನನಗೆ ಅದರಲ್ಲಿ ಕಲೆಕ್ಷನ್ ಒಂದೆರಡು ಇಷ್ಟ ಆಯಿತು. ಅದು ಎಲ್ಲ 7-8 ಸಾವಿರ ಇತ್ತು. ಅಷ್ಟೊಂದು ಕಾಸ್ಟ್ಲಿ ಯಾಕೆ ಅಂತ ಹೇಳ್ಬಿಟ್ಟು ಒಂದು 2-3 ಸಾವಿರದಾದರೆ ತೊಗೊಬೋದು, ಅಷ್ಟ್ರದ್ದಾದ್ರೆ ಬೇಡ, ಎಲ್ಲ ಅದರಲ್ಲೂ ಒಂದೇ ಟೈಮೇ ಅಲ್ವಾ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ನನ್ನ ಹತ್ರ ಈಗ ಆಲ್ರೆಡಿ ಸ್ಮಾರ್ಟ್ ವಾಚಲ್ಲೇ ನನಗೆ 3 ವಾಚ್ ಇದೆ. ಅದು ಇನ್ನು ತಲೆ ಒಂದು ಇದೆ,
ಅದಕ್ಕೆ ಬೆಲ್ಟು ಮೂರು ಬೆಲ್ಟ್ ಕೊಟ್ಟಿದ್ದಾರೆ. ಅದು ನಾವು ತೊಗೊಂಡಿದ್ವಿ. ಅದನ್ನು ನಾನು ಯೂಸೇ ಮಾಡಿಲ್ಲ. ನಂಗೆ ಸ್ಮಾರ್ಟ್ ವಾಚೆಲ್ಲ ಅಷ್ಟು ಅಭ್ಯಾಸ ಇಲ್ದಿರೋ ಕಾರಣ ಅದು ಹಾಗೆ ಇದೆ. ಅದು ಆಮೇಲೆ ನೋಡ್ಕೊಂಡು ಚಾರ್ಜ್ ಮಾಡ್ಕೊಬೇಕು. ಅದನ್ನೆಲ್ಲ ಮರೆತು ಹೋಗುತ್ತೆ. ಯಾವಾಗನ ಸಡನ್ನಾಗಿ ನಾವು ಕೈಗೆ ಹಾಕ್ಕೊಂಬಂದ್ವಿ ಅಂತ ಅಂದಾಗ ಸೊ ಅವಾಗೆಲ್ಲ ಮರ್ತೋಗುತ್ತೆ ನಾವು ಚಾರ್ಜ್ ಮಾಡಿರಲ್ಲ ಅಂದರೆ. ಸೊ ಇದೇ ಅದು ವಾಚು ನನ್ನ ಹಸ್ಬೆಂಡ್ ಕೊಡಿಸಿದ್ದು. ಅವರು ಕೈಗೆ ಅಲ್ಲೇ ಹಾಕ್ಕೊಂಡ್ರು. ನಾನು ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಕಾಣುತ್ತಾ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ಚೆನ್ನಾಗಿ ಕಾಣ್ತಿತ್ತು. ಅವರು ಗೋಲ್ಡ್ ಕೇಸ್ ಯೂಸ್ ಮಾಡ್ತಿದ್ರು, ಸಿಲ್ವರ್ ಕೇಸು ಅದೇ ಇದನ್ನು ಸ್ಮಾರ್ಟ್ ವಾಚಲ್ಲಿ ಯೂಸ್ ಮಾಡ್ತಿದ್ರು. ಚೆನ್ನಾಗಿ ಕಾಣ್ತಿತ್ತು. ಬಟ್ ಇದರಲ್ಲೆಲ್ಲ ಬ್ರೌನ್ ಕಲರ್ ಏನೋ ಮಿಕ್ಸ್ ಆಗಿತ್ತು. ಸೊ ಹೆಂಗೆ ಕಾಣುತ್ತೋ ಏನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ. ಚೆನ್ನಾಗಿತ್ತು. ಲೇಪನ್ ಭಾಳ ಗರಂ ಆಗ್ಬಿಟ್ಟಿದ್ದ. ವಿಡಿಯೋ ಮಾಡ್ಕೊಂಡ್ರೆ ಮುಖ ಮುಚ್ಕೊಳ್ಳೋದಂಗೆ ಹಿಂಗೆ ಅನ್ನೋ ಥರ ಎಲ್ಲ ಇದು ಮಾಡ್ತಾಯಿದ್ದ. ನಾನು ಮಲ್ಕೊಂತೀನಿ ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಳ್ಳೋ ಥರ ಡವ್ ಮಾಡ್ತಾಯಿದ್ದ. ನಾವು ಅಲ್ಲಿ ಮಲಗಿಸಲ್ಲ. ಸೊ ಅಲ್ಲಿ ಮಲ್ಕೊಳಕ್ಕೆ ಆಗೋದು ಇಲ್ಲ. ಮುಂದೆ ಮಾತಾಡೋನು ರೇಗೋನು, ನಾನು ಮಾತಾಡ್ಸ್ಬಿಡೋ ಹೋಗು ಅಂತ. ಇನ್ನು ಮನೆಗೆ ಬಂದ್ವಿ. ಇನ್ನು ಲೂಲು ಸ್ಕೂಲ್ಗೆ ಹೋಗ್ತಾ ಇದ್ಲು ಫಸ್ಟ್ ಡೇ. ಸೊ ಅವಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ವಿ. ದೇವ್ರೆ ನನಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ, ಒಳ್ಳೆ ಗುಣ ನಡತೆ ಕೊಡಪ್ಪ, ನನ್ನ ಒಳ್ಳೆ ದಾರಿ ನಡೆಸಪ್ಪ, ನನಗೆ ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಪ್ಪ, ನನಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕೊಡಪ್ಪ, ಆಸಕ್ತಿ ಕೊಡಪ್ಪ, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಮಕ್ಕ ಮಮ್ಮಿಗೆ. ಅಲ್ಲಿ ಗೋವಿಂದ ಮಮ್ಮಿ ಮುಟ್ಟು ಗೋವಿಂದಪ್ಪನ ಹೇಳ್ಬೇಕು. ಬೈ ಹೊಸಿ ನಮಸ್ಕಾರ ಮಾಡ್ಕೊ ನಮಸ್ಕಾರ. ಗುಡ್ ಬೈ ತಾತ ಅಲ್ವಾ ಹಂಗೆ ಕೈ ಮುಗಿ. ತಾತ ಒಳ್ಳೇದು ಮಾಡು ತಾತ. ನಾನು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಕಾಪಾಡು ತಾತ. ಹೇಳು ಅವ್ಳು ವಿಶ್ ಮಾಡು. ಬರ್ತಾಯಿದ್ದಾರ ಹೇಳು. ಆಲ್ ದ ಬೆಸ್ಟ್ ಹೇಳು. ಬಾರಪ್ಪ ಬಾಡಪ್ಪ ನೀನು ರಾಣ ಅಲ್ಲ ಮನೆ. ಆಲ್ ದ ಬೆಸ್ಟ್ ಕಂದ. ಅಜ್ಜಿ ಕಾಲಿ ಬೀಳು. ಇನ್ನು ದೊಡ್ಡವರ ಆಶೀರ್ವಾದ ತೊಗೊಂಡು ಇನ್ನೊಂದು ನಮ್ಮ ದೊಡ್ಡಪ್ಪ ಇದೆ, ಅವರ ಆಶೀರ್ವಾದ ತೊಗೊಂಡ್ಸೋಣ ಅಂತ ಅಂದ್ಕೊಂಡೆ. ಅವರು ಹೊಲ್ದ ಹತ್ರ ಎಲ್ಲ ಹೋಗಿದ್ರು ತೋಟದಕ್ಕೆ. ಇನ್ನು ಸ್ಕೂಲಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು. ಹೋಗಿ ದೊಡ್ಡಪ್ಪಗೆ ನಮಸ್ಕಾರ ಮಾಡ್ಕೊ ಚಿನ್ನಿ. ಮಾತಾಡಿ ಇವತ್ತು ಸ್ಕೂಲಲ್ಲಿ ನೋಡೋಣ ಹೆಂಗೆ ಮಾತಾಡ್ತೀಯೋ. ಇನ್ನು ಅವಳಿದೆ ಫಸ್ಟು ಪ್ರೀ ನರ್ಸರಿಗೆ ಸೇರಿಸಿರೋದು ಸ್ಕೂಲ್ಗೆ. ಕುದುರ್ಗೆ ಹೋಗುತ್ತೆ ಮಗು. ವ್ಯಾನ್ಗೆ ಹಾಕಿದ್ರು. ಸೊ ಇವತ್ತೇ ಫಸ್ಟ್ ಇದ್ದಿದ್ದರಿಂದ ಒಂದು ವಾರ ವ್ಯಾನ್ಗೇನು ಕಳಿಸ್ಬಿಟ್ಟು ನೀವೇ ಕರ್ಕೊಂಬನ್ನಿ ಅಲ್ಲೇ ಇತ್ತು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರಮ್ಮ ಬಸ್ನಲ್ಲಿ ಕರ್ಕೊಂಡೋಗಿತ್ತು. ಮತ್ತು 12 ಗಂಟೆ ಅಷ್ಟೊತ್ತು ಮತ್ತೆ ವಾಪಸ್ ಕರ್ಕೊಂಬಂತು. ಬಟ್ ಒಂದೇ ದಿನ ಅವಳು ಬಸ್ಸಲ್ಲಿ ಹೋಗಿದ್ದು. ನೆಕ್ಸ್ಟ್ ಡೇ ಅವಳನ್ನ ಆರಾಮಾಗಿ ನಾವು ಇದರಲ್ಲೇ ಕಳಿಸಿದ್ವಿ, ವ್ಯಾನಲ್ಲೇ ಕಳಿಸಿದ್ವಿ. ಮಗು ಹೋಯಿತು. ಸ್ಕೂಲಿಂದ ಬಂದಮೇಲೆ ಆಟಾಡ್ತಿದ್ರು. ಈ ಜಲ್ಲಿಕಲ್ಲು ಡಸ್ಟ್ನ ಚೆನ್ನಾಗಿ ಹಿಡ್ಕೊಂಬಿಡ್ತಾರೆ ಇಬ್ಬರೂ. ನೋಡೋಕ್ಕಾಗಲ್ಲ, ಹಂಗೆ ಆಗೋಗ್ತಾರೆ. ಸ್ನಾನ ಮಾಡಿಸಿ ಕಳಿಸಿರ್ತೀವಿ. ನೋಡೋಕ್ಕೆ ಹೆಂಗೆ ಬರೋ ಅಷ್ಟೊತ್ತಿಗೆ ಹೆಂಗೆ ಆಗಿರ್ತಾರೆ ಅಂದ್ರೆ ಹಂಗಾಗಿರ್ತಾರೆ. ಎಷ್ಟು ಬಲವಂತ ಮಾಡಿದ್ರು ಹೋಗ್ಬೇಡ್ರಿ ಕಣ್ರು ಅಂತಂದ್ರೂ ಕೇಳಲ್ಲ. ಅವ್ರು ಹೋಗೋದೇ ಆಡೋದು. ಏನೇನೋ ಮಾತಾಡ್ಕೊಂಡೆಲ್ಲ ಆಟ ಆಡ್ತಿರ್ತಾರೆ. ಇದು ನಮ್ಮ ಮನೆ ಹಿಂದೆ ಬಾಗಿಲು, ಇದು ಹಿತ್ತಲು ಬಾಗಿಲು. ಸೊ ಇಲ್ಲಿ ಯಾವುದು ಶೆಡ್ ಹಾಕ್ಸಿದಾರಲ್ಲ, ಸೊ ಅಲ್ಲೆಲ್ಲ ಅವಾಗ ಕಟ್ಸೋಕ್ಕೆ ಅಂತ ಅಂದಾಗ ಅದು ಶೆಡ್ ಕಟ್ಸುವಾಗ ಇದ್ದಿದ್ದು ಡಸ್ಟು ಜಲ್ಲಿ ಎಲ್ಲ ಇನ್ನೂ ಹಂಗೆ ಇದೆ. ಸೊ ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ನಮ್ಮನೆ ಕೋಳಿಗಳಿವು ಚೆನ್ನಾಗಿ ಮೇವು ತಿಂತಾಯಿದೆ ನೋಡಿ. ಅದು ಇನ್ನೊಂದು ಕೋಳಿ ಬಂತು ಅಂತ ಅಮ್ಮ ಕೋಳಿ ಅದನ್ನು ಕುಕ್ಕಕ್ಕೆ ಹೋಗ್ತೈತೆ. ಹೋಗು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಸ್ವಲ್ಪ ಕವರ್ ಮಾಡ್ಕೊಂಡು ಅವು ಚೆನ್ನಾಗಿ ಕುಕ್ಕಿ ಒಂದೊಂದೇ ಕಾಳು ತಿನ್ನುತ್ತೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ನಮಗೇನಾದ್ರು ತುಂಬ ಯೋಚನೆ ಮಾಡಬೇಕು ಅನ್ನಿಸ್ದಾಗ ಅಥವಾ ಏನಾದರೂ ಬೇಜಾರಾದಾಗ ಈ ಥರದ್ದೆಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಏನೋ ಒಂಥರ ಖುಷಿ ಕೊಡುತ್ತೆ. ಅವುಗಳು ಅಷ್ಟು ಆರಾಮಾಗಿ ಮನುಷ್ಯರು ಇರಲ್ವೇನೋ ಅಂತ ಅನಿಸುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ. ಆದ್ರೆ ಪಾಪ ಅವಕ್ಕೊಂಥರ ಭಯ ಇರುತ್ತೆ. ಯಾವಾಗ ನಾನು ಕುಯ್ದು ಬಾಯಿಗೆ ಹಾಕಂತಾರೋ, ಯಾವಾಗ ಕುಯ್ದು ಸಾರು ಮಾಡಿಕ್ಕೆ ಬಿಡ್ತಾರೋ ಅಂತ ಅವಾಗೂ ಒಂಥರ ಭಯ ಇರುತ್ತೆ. ಎಲ್ಲವಕ್ಕೂ ಒಂದೊಂಥರ ಜೀವದ ಭಯ ಇದ್ದೇ ಇರುತ್ತೆ. ಇನ್ನು ನಮ್ಮ ಮನೆ ಮರದಲ್ಲಿ ಇದೆ ಫಸ್ಟು ಪರಂಗಿ ಹಣ್ಣು ಬಿಟ್ಟಿತ್ತು. ಸೊ ಚೆನ್ನಾಗಿದೆ ಅಂದ್ಬಿಟ್ಟು ಆಲೇ 3-4 ದಿನದ ಕೀಳೋಣ ಅಂತ ಹೇಳ್ಬಿಟ್ಟು ಕೀಳೋಕ್ಕೆ ಆಗಿರಲಿಲ್ಲ. ಅದು ನೋಡಿದ್ರೆ ಅಷ್ಟೊಂದು ಹಣ್ಣಾಗಿದೆ ಅಂತ ಅನಿಸು. ಬಟ್ ಕುಯ್ದಿದ್ದಕ್ಕೆ ಅದು ಕ್ರಿಸ್ಪಿ ಥರ ಹಣ್ಣಾಗಿತ್ತು. ಕರುಮ್ ಅನ್ನೋ ಥರ.
ನನ್ನ ಹಸ್ಬೆಂಡ್ಗೆ ಹಣ್ಣುಗಳಂದರೆ ಎಲ್ಲ ತುಂಬ ಇಷ್ಟ. ಅದರಲ್ಲೂ ಈ ಥರ ನ್ಯಾಚುರಲಾಗಿ ಬೆಳೆದಿರ್ತಾರಲ್ಲ ಆ ಥರದಕ್ಕೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ನಾವು ಕೂಡ ಹಾಗೆ ಅದೇ ಥರ ಹಣ್ಗಳು ತಿಂತೀವಿ. ಇನ್ನು ಲೂಲುನೂ ನಮ್ಮಮ್ಮ ಮದುವೆಗೆ ಹೋಗಿತ್ತು, ಅದು ಫಂಕ್ಷನ್ಗೆ ಗುರುಪ್ರವೇಶಕ್ಕೆ ಹೋಗಿತ್ತು. ಅದನ್ನು ಸೀರೆನ ತಂದು ಅಲ್ಲಿ ಅರ್ಜೆಂಟಿಗೆ ಅಲ್ಲಿ ಇಟ್ಟುಬಿಟ್ಟು ಹೋಗಿದ್ದೆ ತೆಗೆದು. ಆ ಸೀರೆನ ಇವರೆಲ್ಲ ಹಿಂಗೆ ಸುತ್ಕೊಂಡು ನನ್ನ ದೇವರು ಅಂತ ಅಂದ್ಬಿಟ್ಟು ಇಬ್ಬರು ಆಟ ಆಡ್ತಾಯಿದ್ರು. ಇನ್ನು ನೈಟ್ ಊಟಕ್ಕೆ ಚಟ್ನಿ ಒಗ್ಗರಣೆ ಮಾಡಿದ್ವಿ. ಚಟ್ನಿ ಒಗ್ಗರಣೆ ತಿಂದು ತುಂಬ ದಿನ ಆಗಿತ್ತು, ಹಂಗಾಗಿ ಚಟ್ನಿ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅಕ್ಕಿ ಹಪ್ಪಳ ಮತ್ತು ಕಾಳು ಹಪ್ಪಳ ನೆಂಚ್ಕೊಂಡು ಮುದ್ದೆ ಅನ್ನದ ಜೊತೆಗೆ. ಚಟ್ನಿನ ನಾವು ಮಾಮೂಲಿ ಚಟ್ನಿ ಥರ ಮಾಡಿ ಅದಕ್ಕೆ ಈರುಳ್ಳಿ ಒಗ್ಗರಣೆ ಕೊಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಆ ಮಧ್ಯೆ ಈರುಳ್ಳಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡ್ ಮನೆ ಕಡೆ ಅವ್ರದ್ದು ಫಂಕ್ಷನ್ ಇತ್ತು, ನಾಮಕರಣ ಬಾಡೂಟ ಮಾಡಿದರು. ಇದು ಎತ್ತನಹಳ್ಳಿ ಅಮ್ಮ ದೇವರಿದು, ನೀಟಾಗಿ ನೋಡ್ಕೊಳ್ಳಿ. ನಾನಂತೂ ನೋಡೇ ಇರಲಿಲ್ಲ ಈ ದೇವ್ರನ್ನ. ಅಲ್ಲಿ ಹೋದ್ಮೇಲೆ ಕೇಳಿಕ್ಕೆ ತುಂಬ ಖುಷಿ ಆಯಿತು, ನಾನಂತೂ ನೋಡೇ ಇರಲಿಲ್ಲ ದೇವ್ರನ್ನ ಅಂತ. ಗೂಳೂರು ಹತ್ರ ಎತ್ತನಹಳ್ಳಿ ಅಮ್ಮ ದೇವಸ್ಥಾನ ಇದೆಯಲ್ಲ, ಸೊ ಆ ದೇವಿ ದೇವರು. ಹಂಗಾಗಿ ಮಗುಗೆ ಏನು ತಾಯ್ತ ಕೂಡ ಕಟ್ಟಿಸಿದ್ವಿ. ಅವರು ಖಾರದ ಊಟ ಮಾಡಿದ್ದು. ಆಮೇಲೆ ಅವ್ರ ಮನೆ ದೇವರು ಆಂಜನೇಯ ದೇವರು, ಮತ್ತು ಅವರು ಇನ್ನೊಂದು ಗೂಳೂರು ಹತ್ರನೇ ಇನ್ನೊಂದು ದೇವರಿದೆ, ಅದು ಯಾವುದೋ ಇನ್ನೊಂದು ದೇವ್ರ ಹೆಸರು ಹೇಳಿದ್ರು ಮರ್ತೋಯ್ತು ನನಗೆ. ಅವರಿಬ್ಬರು ಅಣ್ಣ ತಂಗಿ ಅಂತೆ. ಇದು ಇನ್ನೊಂದು ದೇವರಿದು, ಸಾರಿ ನಾನು ಮರ್ತುಬಿಟ್ಟೆ ನಾನು ದೇವ್ರ ಹೆಸರು. ತುಂಬ ದಿನ ಆಯಿತು ಇದು ವ್ಲಾಗ್ ವಿಡಿಯೋ ಮಾಡಿಕೊಂಡು, ಹಂಗಾಗಿ ಸ್ವಲ್ಪ ಗ್ಯಾಪ್ ಆದಿದ್ದರಿಂದ ಮರ್ತೋಯ್ತು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ಇಲ್ಲಿ ಸಿಹಿ ಊಟನೂ ಇತ್ತು ಮತ್ತು ನಾನ್ ವೆಜ್ ಊಟನೂ ಇತ್ತು. ಸೊ ನನ್ನ ಹಸ್ಬೆಂಡ್ ಸಿಹಿ ಊಟದ ಕಡೆ ಹೋದರು, ನಾವು ನಾನ್ ವೆಜ್ ಅವರಲ್ವ, ಸೊ ನಾನ್ ವೆಜ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಫಸ್ಟು ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲ ಅಳಿಸ್ಕೊಂತ ಆಂಟಿ, ಚೆನ್ನಾಗಿದ್ದೀರಾ? ಮಲಿಕೊಂಬಿಟ್ಟವನ ಇಷ್ಟು ಬೇಗ? ಮಧ್ಯಾಹ್ನದ ನಿದ್ದೆ ಬೆಳಗ್ಗೆ ಮಲಗಬೇಕಿತ್ತು, ಮಲಗಿಲ್ಲ. ನೋಡಿ ಸಂಜೆ ಅಂತ ದೇವ್ರು ಹೋಗ್ಬೇಕಾದ್ರೆ. ಎಷ್ಟು ವರ್ಷ? ಒಂದು ವರ್ಷನಾ? ವರ್ಷದೊಳಗೆ ಕೊಡ್ಬೇಕಲ್ವಾ? ವರ್ಷದೊಳಗೆ 5 ತಿಂಗಳಲ್ಲಿ ಕೊಟ್ಟಿದ್ದಾರೆ. ಈಗ ದೇವರುಗಳೆಲ್ಲ ಬಂದಿದೆಯಲ್ಲ, ನಾವು ಸುಮ್ಮನೆ ಕತ್ರಿ ಆಗ್ತದೆ. ಆಮೇಲೆ ನಾವು ಗಂಡ ಹೆಂಡತಿ ಮನೆಗೆ ಯಾವುದೂ ಬೇಡ, ನಾವು ಅನ್ಸುತ್ತಾ ನೋಡಿ. ಇನ್ನು ಇವ್ರು ಬಂದು ನಮ್ಗೆ ಹೊಸ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರು ಮಾತಾಡ್ತಿದ್ರಲ್ಲ, ಅವ್ರ ಮಗಳು ಇವರು ಮೋಕ್ಷಿತಾ ಅಂತ. ನನ್ನ ಮಗ ತುಂಬ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾನೆ. ಇವರು ಕೂಡ ಮಠದಲ್ಲಿ ವರ್ಕ್ ಮಾಡೋದು, ಇವ್ರ ಹಸ್ಬೆಂಡು. ಅಂದರೆ ಯಲ್ಲಾರಾಮಪುರ ಮಠದಲ್ಲಿ ಶಿಬಿರ ನಡೆಯುತ್ತಲ್ಲ, ಆವಾಗ ನಮಗೆ ಫ್ರೆಂಡ್ ಆಗಿದ್ದು. ಇವ್ರ ಮಕ್ಳನ್ನ ಕರ್ಕೊಂಬಂದಿದ್ರು, ಹೆಂಡ್ತಿ ಮಕ್ಳನ್ನ. ಸೊ ನಾವು ಹೋಗಿದ್ವಿ, ಆವಾಗ ಈ ಆಂಟಿ ಫ್ರೆಂಡ್ ಆಗಿದ್ದು. ಲೇಪನ್ ಕಂಡ್ರು ಇಷ್ಟಪಡ್ತಾರೆ. ನಮಗೂ ಅವ್ನು ಮೋಕ್ಷಿತಾ ಅವಳು ತುಂಬ ಸಾಫ್ಟ್, ಗೊತ್ತಾ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ. ಸೊ ಅವರಿಬ್ಬರು ಕೂತ್ಕೊಂಡು ಆಟ ಆಡ್ತಿದ್ರು. ಅಕಸ್ಮಾತಾಗಿ ಅವ್ರ ಮನೆಗೆ ಹೇಳ್ದಂಗೆ ಹೋದ್ವಿ, ಫಂಕ್ಷನ್ ಮುಗಿಸ್ಕೊಂಡು. ಅವ್ರು ಹಂಗೂ ಹೇಳ್ದಂಗೆ ಬಂದಿದ್ದೀರಾ ಅಂತ ಹೇಳ್ತಿದ್ರು. ಇಬ್ಬರು ಆಟ ಆಡಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ನಾವು ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನನ್ನ ಯೂಟ್ಯೂಬ್ ಬಗ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು, ತುಂಬ ಎನ್ಕರೇಜ್ ಮಾಡ್ತಾರೆ. ಆಂಟಿ ನಾನೇನೋ ವಿಡಿಯೋ ಹಾಕೋದು ಲೇಟ್ ಆದರೆ, ಯಾಕೆ ಲೇಟ್ ಮಾಡ್ತೀಯ, ವಿಡಿಯೋನ ಹಾಕ್ತಾ ಇರಬೇಕು ನೀನು, ವಿಡಿಯೋ ಹಾಕು, ಆ್ಯಕ್ಟಿವ್ ಆಗಿ ಯೂಟ್ಯೂಬ್ನ ಇಟ್ಕೊ ನೀನು. ಅದರಲ್ಲಿ ನೀನು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರೆ ತಾನೇ ಚೆನ್ನಾಗಿ ನೀನು ಇದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು. ನೀನು ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ ತುಂಬಾ ಎಲ್ಲ ವಿಷಯದಲ್ಲೂ ಅಷ್ಟೇ, ಏನಾದರೂ ಒಂದು ಬಿಸ್ನೆಸ್ ಮಾಡು ಅನ್ನೋ ಥರನೂ ಅಷ್ಟೇ ತುಂಬ ಎನ್ಕರೇಜ್ ಮಾಡ್ತಾರೆ. ತುಂಬ ಒಂಥರ ಒಳ್ಳೆ ಫ್ರೆಂಡಾಗಿ ಸಿಕ್ಕಿದ್ದಾರೆ ನನಗವರು. ಒಂಥರ ಖುಷಿಯಾಗುತ್ತೆ ಅವ್ರ ಜೊತೆ ಮಾತಾಡೋಕ್ಕೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅವರಿಬ್ಬರು ಏನು ಡ್ರಾಯಿಂಗ್ ಕೂಡ ಮಾಡ್ತಾಯಿದ್ರು. ಇನ್ನು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಅವಳು ಪ್ರೆಗ್ನೆಂಟ್ ಇದ್ಲು. ಸೊ ಅವಳನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಹಂಗೆ ಹೋದ್ವಿ. ಇದು ಅಂದುವೆ ನಮ್ಮ ಊರಿಗೆ ಹೋಗ್ತಾ ಸಿಗುತ್ತೆ ಅವ್ರ ಮನೆ. ಹಾಗೆ ಮಾತಾಡ್ಸ್ಕೊಂಡು ಊರ ಕಡೆಗೆ ಹೋಗಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇವಳು ನನ್ನ ಫ್ರೆಂಡ್ ದೀಪು, ಡಿಗ್ರಿ ಫ್ರೆಂಡ್. ಇವಳು PU ಫ್ರೆಂಡು ಅಲ್ಲ, ಹೈಸ್ಕೂಲ್ ಫ್ರೆಂಡು ಅಲ್ಲ, ಡಿಗ್ರಿಯಿಂದ ಫ್ರೆಂಡ್ ಆಗಿದ್ದು. ತುಂಬಾ ಕ್ಲೋಸ್ ಫ್ರೆಂಡು. ನಾವು 3 ಜನ ಇರ್ತಿದ್ದಿದ್ದು, ನಾನು ಮತ್ತು ದೀಪು, ಇನ್ನೊಬ್ಬಳು ಫ್ರೆಂಡ್ ಇದ್ಲು. ಸೊ ನಾವು 3 ಜನ ಅವೆಲ್ಲ ಜೊತೆಲಿ ಇರ್ತಿದ್ವು. ಸೊ ಅವರು ಇಲ್ಲಿ ನಮ್ಮ 3 ಜನ, ನಾವಿಬ್ಬರು ಈಗಲೂ ಚೆನ್ನಾಗೇ ಇದ್ದೀವಿ, ಚೆನ್ನಾಗಿ ಕಾಂಟ್ಯಾಕ್ಟಲ್ಲೆಲ್ಲ ಚೆನ್ನಾಗಿದ್ದೀವಿ. ಇನ್ನೊಬ್ರು ಇಲ್ಲ, ಕಾಂಟ್ಯಾಕ್ಟಲ್ಲೇನಿಲ್ಲ. ಅವ್ರ ಪಾಡಿಗಿದ್ದಾರೆ, ನಾವು ನಮ್ಮ ಪಾಡಿಗಿದ್ದೀವಿ. ಸೊ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇರೋ ಫ್ರೆಂಡೇ ಸಾಕು, ಅವ್ರನ್ನೇ ಚೆನ್ನಾಗಿ
ಮಾತಾಡ್ಸ್ಕೊಂಡು ಅವ್ರ ಜೊತೆ ಚೆನ್ನಾಗಿರ್ಬೋದು. ಇನ್ನೂ ಸುಮಾರು ಜನ ಇದ್ದಾರೆ ನಮಗೆ ಫ್ರೆಂಡ್ಸ್, ಅವರೇನು ಅಂತಲೇ ಇಲ್ಲ. ಅಂದರೆ ಈ ಕಾಲೇಜಲ್ಲಿ ಎಲ್ಲರೂ ಕ್ಲೋಸ್ ಫ್ರೆಂಡೇ ಇರ್ತಾರೆ. ಬಟ್ ಯಾವಾಗಲೂ ಒಂದು 3 ಜನ ಇಲ್ಲ ಒಂದು 4 ಜನ ಅನ್ನೋ ಥರ ಒಂದು ಗ್ಯಾಂಗ್ ಇರುತ್ತೆ ನೋಡಿ, ಆ ಗ್ಯಾಂಗು ನಮ್ಮದು. ನಾವು 3 ಜನ ಯಾವಾಗಲೂ ಜೊತೆಯಲ್ಲಿ, ಯಾವಾಗಲೂ ನಮ್ಮದೇ ಗ್ಯಾಂಗ್ ಇದು. ಸೊ ನಮ್ಮ ಗ್ಯಾಂಗ್ ಇದು. ಅದರಲ್ಲಿ ಒಬ್ಬರಿಲ್ಲ, ಇನ್ನಿಬ್ಬರು ಇದ್ದೀವಿ ಅಷ್ಟೇ. ಅವ್ರು ಇದ್ದಾರೆ, ಅವರು ಬೇರೆ ಕಡೆ ಅಲ್ಲೇ ತುಮಕೂರಲ್ಲೇ ಇದ್ದಾರೆ. ಸೊ ಅವ್ರ ಜೊತೆ ಏನು ಕಾಂಟ್ಯಾಕ್ಟಲ್ಲೆಲ್ಲ ಏನಿಲ್ಲ, ಕಾಂಟ್ಯಾಕ್ಟಿಂದ ದೂರ ಇದ್ದಾರೆ ಅವರು. ಸೊ ಇರಲಿ, ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಅವ್ರ ಮನೆಯಿಂದ ಬರ್ತಾ ಇಲ್ಲಿ ನವಿಲಿತ್ತು. ಸೊ ಆ ನವಿಲನ್ನ ಮಾತಾಡಿಸ್ತಿದ್ವಿ ನೋಡಿ. ನನಗಂತೂ ಈ ನವಿಲು ನೋಡಿ ತುಂಬಾ ಖುಷಿ ಆಗೋಯ್ತು. ಏ ಬೇಡ ಬೇಡ, ಅದೇ ಆಸ ನೀರು. ಚಿನ್ನಿ ಕೂಗು, ನೀನು ಕೂಗ್ತಿಲ್ಲ, ಎದ್ರಕೊಬೇಕು. ಪ್ಲೀಸ್ ಪ್ಲೀಸ್ ಹೋಗೋದು ಬೇಡ, ಇರು, ಅದೊಂದು ಸ್ವಲ್ಪ ಬೈಲಿಗೆ ಹೋಗ್ತದೆ. ಇರಪ್ಪಿ ಒಂದು ನಿಮಿಷ, ಹೋಗೋದು ಬೇಡ. ಸ್ವಲ್ಪ ಏಯ್ ಸುಮ್ಮನಿರೋ, ನಾನೇ ಕೂಗ್ತಿರೋದು, ನೀನು ಕೂಗಪ್ಪಿ. ಆರು ಹೊಲ್ಟೋಯ್ತದು. ಗರಿನೆಲ್ಲ ಬಿಚ್ಚಿದ್ರೆ ಚಂದ ಇರ್ತದೆ. ಪಪ್ಪಿ ಅಲ್ಲಿ ಗರಿ ಬಿದ್ದಿರುತ್ತೇನಪ್ಪಿ? ಮತ್ತೆ ಆರನ್ ಮಾಡು, ಜೋರಾಗಿ ಆರನ್ ಮಾಡು, ಇನ್ನೊಂದ್ಸರಿ ಮಾಡು, ಹೋಗು, ಆರನ್ ಮಾಡು, ಇನ್ನೊಂದ್ಸರಿ ಆರನ್ ಮಾಡಪ್ಪಿ. ಬಾಯ್ ನವಿಲು. ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ನವಿಲು. ನನಗಂತೂ ಏನಾದರೂ ಥರ ಈ ಅಟ್ರಾಕ್ಟಿವ್ ಆಗಿ ಥರ ಏನಾದರೂ ಚೆನ್ನಾಗಿರೋ ಥರ ಪ್ರಾಣಿಗಳು ಪಕ್ಷಿಗಳು ಸಿಕ್ಬಿಟ್ರೆ ಅವೇನೋ ಥರ ಒಂದ್ಸರಿ ನೋಡಿರ್ತೀವಿ, ಅದನ್ನೇನು ಹೊಸ್ದಾಗಿ ಏನು ನೋಡಿರಲ್ಲ, ಆದರೂ ಹೊಸ್ದಾಗಿ ಅದನ್ನು ನೋಡ್ತಾ ಇದ್ದೀವೇನೋ ಅನ್ನೋಷ್ಟು ಖುಷಿ ಕೊಡುತ್ತೆ. ಅಂದರೆ ನಾನು ಚಿಕ್ಕ ಹುಡುಗಿ ಥರ ಆಗ್ಬಿಟ್ಟು ಅದನ್ನು ಕೂಗ್ತಾ ಇದ್ದೆ. ಸೊ ಅದೇ ಥರ ಬಂತು, ಹೆಂಗೋ ಗೊತ್ತಿಲ್ಲ, ಅದೇ ಥರ ಕೂಗ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗದೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.